ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ಸಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಯಸ್ಯಾತ್ಮಯೋಗ ರಚಿತಂ ನ ವಿದುರ್ವಿರಿಂಚ ರುದ್ರಾದಯಃ ಸುಮತಯಃ ಪತಯೋ ಗಿರಾಂ ಯೇ ತ್ವನ್ಮಾಯಯಾ ವಿಹತ ದೃಷ್ಟಯ ಏತದಂಜಃ ಕಿಂ ತಸ್ಯ ತೇ ವಯಮಸನ್ಮತಯೋ ಗೃಣೀಮ. ಸರ್ವಸ್ಮಾ ಆತ್ಮನೇ ನಮಃ. ಶೋಭನ ಸಂವತ್ಸರದ ಪುಷ್ಯ ಶುಕ್ಲ ಏಕಾದಶಿಯ ದಿವಸ ಭಾಗವತದ ಶ್ರವಣವನ್ನು ಪ್ರಾರಂಭಿಸಬೇಕು ಅಂತ ನಾವೆಲ್ಲರೂ ಕೂಡ ಇಲ್ಲಿ ವಿಠ್ಠಲ ಮಂದಿರದಲ್ಲಿ ಉಪಸ್ಥಿತರಾಗಿದ್ದೇವೆ. ಇನ್ನು 2-4 ವರ್ಷಗಳ ಕಾಲ ಭಾಗವತದ ಪ್ರತಿ ಶ್ಲೋಕದ ವಿಸ್ತೃತ ಪ್ರವಚನವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಅದರ ಪ್ರಾರಂಭ ಇವತ್ತು ಈ ಪುಷ್ಯ ಶುಕ್ಲ ಏಕಾದಶಿ ದಿವಸ ನಾವು ಮಾಡಿದ್ದೇವೆ. ಈ ಹಿಂದೆ ನಾನಾ ಥರದ ಶ್ರೋತೃಗಳ ಬಗ್ಗೆ ನೀವು ಕೇಳಿದ್ದೀರಿ. ಭಾಗವತದ ಮಹಾತ್ಮ್ಯವನ್ನ 10-11 ದಿವಸಗಳ ಕಾಲ ನೀವೆಲ್ಲರೂ ಕೂಡ ಶ್ರವಣ ಮಾಡಿದ್ದೇವೆ. ಉತ್ತಮ ಶ್ರೋತೃಗಳು ಹೇಗಿರ್ತಾರೆ, ಮತ್ತೆ ಮಧ್ಯಮ ಶ್ರೋತೃಗಳು ಹೇಗಿರ್ತಾರೆ, ಅಧಮ ಶ್ರೋತೃಗಳು ಹೇಗಿರ್ತಾರೆ ಅನ್ನೋದನ್ನೆಲ್ಲ ಕೇಳಿದ್ದೇವೆ. ನೀವು ಎಲ್ಲರೂ ಕೂಡ ಹಂಸ ಕ್ಷೀರ ನ್ಯಾಯದಂತೆ, ಇದು ಅಲ್ಲಿ ಬಂದಿತ್ತು ಆ ವಿಷಯ. ಹಂಸದ ಎದುರಿಗೆ ಹಾಲು ಮತ್ತು ನೀರನ್ನು ಎರಡನ್ನೂ ಬೆರೆಸಿಟ್ರೆ ಅದು ನೀರನ್ನು ಬೇರ್ಪಡಿಸಿ ಹಾಲು ಮಾತ್ರ ಸ್ವೀಕಾರ ಮಾಡ್ತದಂತೆ. ಅದರಂತೆ ನೀವು ಕೂಡ ಹಂಸಕ್ಷೀರ ನ್ಯಾಯದಿಂದ ಈ ಒಂದು ಆಖ್ಯಾನದಲ್ಲಿ, ಈ ಒಂದು ಪ್ರವಚನದಲ್ಲಿ ಏನಾದರೂ ದೋಷಗಳಿದ್ರೆ ಅವುಗಳನ್ನು ಬದಿಗಿಟ್ಟು ಗುಣವನ್ನು ಮಾತ್ರ ಪರಿಗ್ರಹ ಮಾಡಬೇಕು. ದೋಷವನ್ನು ಬದಿಗಿಟ್ಟು ಗುಣವನ್ನು ಮಾತ್ರ ಪರಿಗ್ರಹ ಮಾಡಬೇಕು ಅಂತ ನಾನು ಕೇಳುವುದರಲ್ಲಿ ಏನು ನನ್ನ ತಾತ್ಪರ್ಯ ಇದೆ ಅಂದರೆ, ಗುಣ ಬದಿಗಿಡ್ರಿ, ದೋಷಗಳನ್ನು ಬದಿಗಿಡ್ರಿ, ಗುಣಗಳಿದ್ರೆ ಅದನ್ನ ಮೆಚ್ಕೊಳ್ರಿ, ಅದು ತಾತ್ಪರ್ಯ ಹೌದು. ಅಷ್ಟ ಅಲ್ಲದೆ ಗುಣಗಳನ್ನು ಬದಿಗಿಟ್ಟು ಹೇಳದೇ ಇರಬೇಡಿ, ದೋಷಗಳನ್ನು ಬದಿಗಿಟ್ಟು ಹೇಳದೇ ಇರಬೇಡಿ. ದೋಷಗಳೇನಾದರೂ ಸಂಭವಿಸಿದರೆ ಅದನ್ನ ನೀವೆಲ್ಲರೂ ಕೂಡ ಸಂಕೋಚವಿಲ್ಲದೆ ಅದನ್ನು ತೋರಿಸ್ಬೇಕು. ಹಾಗೆ ನಾನು ಭಾವಿಸುವುದಕ್ಕೆ ಅನೇಕ ಕಾರಣಗಳಿವೆ. ಮನುಷ್ಯ ಬರೆದವರು ಋಷಿಗಳಿರಬಹುದು, ಆದರೆ ಹೇಳುವವನು ಕೇಳುವವನು ಮನುಷ್ಯ. ಅವನ ಬುದ್ಧಿ ದೋಷದಿಂದ ಅನೇಕ ದೋಷಗಳು ಇದರಲ್ಲಿ ನುಸುಳುವ ಸಾಧ್ಯತೆ ಹೇರಳವಾಗಿರ್ತವೆ. ಅದಕ್ಕಾಗಿ ನಮ್ಮ ದೋಷಗಳು ನಮಗೆ ಗೊತ್ತಾಗೋದಿಲ್ಲ ಅನ್ನೋದನ್ನು ಗಮನಿಸಿದರೆ, ದೋಷಗಳು ನಿಮಗೆ ಗೊತ್ತಾದಾಗ ಆ ದೋಷಗಳನ್ನು ನೀವು ಗುರುತಿಸಿ ಗುಣವನ್ನು ಮಾತ್ರ ಪರಿಗ್ರಹ ಮಾಡಬೇಕು. ಆದರೆ ಆ ದೋಷಗಳನ್ನು ನನಗೆ ಗುಣವನ್ನು ಎತ್ತಿ ತೋರಿಸದೆ ಹೋದರೂ ತೊಂದರೆ ಇಲ್ಲ, ಆದರೆ ದೋಷಗಳನ್ನು ಮಾತ್ರ ಎತ್ತಿ ತೋರಿಸಬೇಕು. ಅದಕ್ಕೆ ಯಾವುದೇ ರೀತಿಯಾದ ಸಂಕೋಚ ಮಾಡಬಾರ್ದು. ಮನುಷ್ಯ ಬಹಳ ಎತ್ತರಕ್ಕೆ ಏರಿಬಿಟ್ಟಿದ್ದೀನಿ ಅಂತ ಭ್ರಮಿಸಿರ್ತಾನೆ. ಆದರೆ ಬಿದ್ದವನಿಗೆ, ವಿಶೇಷತಃ ಮದದಿಂದ ಬಿದ್ದವನಿಗೆ, ಆಳಕ್ಕೆ ಬಿದ್ದವನಿಗೆ, ನಾನು ಬಿದ್ದಿರುವುದು ಆಳಕ್ಕೋ ಅಥವಾ ಎತ್ತರಕ್ಕೆ ಏರಿದ್ದೋ ಅಂತ ಯಾವುದು ಅನೇಕ ಬಾರಿ ಗೊತ್ತಾಗೋದೇ ಇಲ್ಲ. ಬಿದ್ದಿದ್ದಾನೆ ಇವನು ಮೂರ್ಖ, ಮದದಿಂದ ಬಿದ್ದಿದ್ದಾನೆ, ಮದ್ಯಪಾನದ ಮದದಿಂದ ಬಿದ್ದಿದ್ದಾನೆ ಅಂತ ಜನ ತಿಳ್ಕೊತಿರ್ತಾರೆ. ಜನರಿಗೆ ಅದು ಗೊತ್ತಿರ್ತದೆ. ಇವನು ಮಾತ್ರ ತಾನು ಮದ್ಯಪಾನ ಮಾಡಿದ್ದೇನೆ, ಮದೋನ್ಮತ್ತನಾಗಿದ್ದೇನೆ ಅನ್ನುವುದರ ಅರಿವೂ ಇಲ್ಲದೆ ಕೆಳಗೆ ಬಿದ್ದವನು ಬಹಳ ಎತ್ತರಕ್ಕೆ ಏರಿ ಬಿಟ್ಟಿದ್ದೀನಿ ಅಂತ ಭ್ರಮಿಸಿರುವ ಸಾಧ್ಯತೆ ಇದೆ.
ಮದ್ಯಪಾನ ಮಾಡಿದವನಿಗೆ ಇದು ಸಂಬಂಧಪಡ್ತದೋ ಇಲ್ಲೋ, ಮದೋನ್ಮತ್ತನಾದವನಿಗೆ ಇದು ಸಂಬಂಧಪಡ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ವಿದ್ಯೆಯ ಮದ ಯಾರಿಗೆ ಬಂದಿರ್ತದೆ ಅವ್ರಿಗೆ ಮಾತ್ರ ತಾನು ಬಹಳ ಎತ್ತರಕ್ಕೆ ಏರಿಬಿಟ್ಟಿದ್ದೇನೆ ಅಂತ ಭ್ರಮ ಬರುವ ಸಾಧ್ಯತೆ ಹೆಚ್ಚಿದೆ. ಇದನ್ನೆಲ್ಲ ನೀವು ನಮಗೇನು ಹೇಳಬೇಕಾದ ಅಗತ್ಯ ಇರಲಿಲ್ಲ, ನೀವು ಹೇಳೋದನ್ನು ಹೇಳಿ ನಾವು ಕೇಳ್ತೀವಿ ಅಂತ ನೀವು ಭಾವಿಸಬಹುದು. ಆದರೆ ಆ ಥರ ಹೇಳಲಿಕ್ಕೆ ನನಗೆ ಕಾರಣಗಳಿವೆ. ಆ ಥರ ಯಾವುದೇ ಮದ ಬರದೇ ಇರಲಿ ಅನ್ನೋದಕ್ಕಾಗಿ ಈ ಒಂದು ಅರಿಕೆಯನ್ನು ನಿಮ್ಮ ಎದುರಿಗೆ ಮಾಡ್ಕೋತಾ ಇದ್ದೇನೆ. ಭಾಗವತವನ್ನೇ ಕೇಳುವುದಕ್ಕಿಂತ ಮುಂಚೆ, ಭಾಗವತವನ್ನು ವಿಸ್ತೃತವಾಗಿ ಕೇಳುವುದಕ್ಕಿಂತ ಮುಂಚೆ 3 ಸಂಗತಿಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕು. 3 ರೀತಿಯಾಗಿ ನಮ್ಮ ಜೀವನ ಸುಸಂಸ್ಕೃತ ಆಗಬೇಕು, ಪರಿಷ್ಕೃತ ಆಗಬೇಕು. ಅದು ಯಾವ ರೀತಿಯಾಗಿ 3 ರೀತಿಯಾಗಿ ಅಂದರೆ ಅದನ್ನ ಈ ಭಾಗವತದ 1ನೇ ಶ್ಲೋಕವೇ ಹೇಳ್ತದೆ, ಮತ್ತೆ 2ನೇ ಶ್ಲೋಕವೂ ಕೂಡ ಅದನ್ನು ಹೇಳ್ತದೆ. ಏನದರ ತಾತ್ಪರ್ಯ ಅಂದ್ರೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸನಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ 2ನೇ ಶ್ಲೋಕ. ಇನ್ನು 1ನೇ ಶ್ಲೋಕದ ಅರ್ಥ ನಾನು ಹೇಳಿಲ್ಲ, ಈಗ ಸದ್ಯ ಹೇಳುವನಿದ್ದೇನೆ. ನಮಗೆ ಇಲ್ಲಿ ತಿಳಿಯಬೇಕಾದ ಸಂಗತಿಗಳು 2. ಒಂದು, ಪ್ರೋಜ್ಜಿತ ಕೈತವ ಧರ್ಮ, ಯಾವುದೇ ರೀತಿಯಾದ ಕಪಟವಿಲ್ಲದ ಧರ್ಮ ನಮಗೆ ಆಚರಣೆಗೆ ಬರುವಂತಾಗಬೇಕು. ಭಾಗವತವನ್ನು ಕೇಳಿದ ಮೇಲೆ, ಹೇಳಿದ ಮೇಲೆ ಯಾವುದೇ ರೀತಿಯಾದ ಡಂಭಾಚಾರವಿಲ್ಲದ ಧರ್ಮವನ್ನ ನಾವು ತಿಳಿದು ಆ ಡಂಭಾಚಾರದಿಂದ ದೂರ ಇರಬೇಕು. ಶುದ್ಧವಾದ ಮನಸ್ಸಿನಿಂದ ಧರ್ಮಾಚರಣೆ ಮಾಡುವಂತಹ ಬದ್ಧತೆ ನಮಗೆ ಬರಬೇಕು. ಇದು ಒಂದು ಗುರಿ. ಮತ್ತೊಂದು ಗುರಿ, ಸದ್ಯೋ ಹೃದಯ ಅವರುದ್ಧತೆಯತ್ತ ಕೃತಿಭಿಹಿ ಶುಶ್ರೂಷುಭಿಹಿ ತತ್ಕ್ಷಣಾತ್ ಅಂತ. ಭಾಗವತವನ್ನು ಶ್ರವಣ ಮಾಡಿದ್ರಿಂದ ಭಗವಂತ ನಮ್ಮ ಹೃದಯದಲ್ಲಿ ಸ್ಥಿರನಾಗಿ ನಿಲ್ಲಬೇಕು. ಭಗವಂತ ಈಗ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇದ್ದೇ ಇದ್ದಾನೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಆದರೆ ಅವನು ಇದ್ದಾನೆ ಅನ್ನುವ ಸ್ಪಷ್ಟವಾದ ಎಚ್ಚರ ನಮಗೆ ಬರಬೇಕು. ಸ್ಪಷ್ಟವಾದ ಎಚ್ಚರ ನಮಗೆ ಬಂದು ಅಧರ್ಮ ಮಾರ್ಗದಿಂದ ದೂರ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಹೀಗೆ ಭಗವಂತನನ್ನ ಸ್ಥಿರವಾಗಿ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವುದು ಒಂದು ಉದ್ದೇಶ. ಇನ್ನೊಂದು, ಯಾವುದೇ ಕಪಟವಿಲ್ಲದ, ನಮ್ಮ ಡಂಭಾಚಾರವಿಲ್ಲದ ಧರ್ಮಾಚರಣವನ್ನು ಮಾಡುವುದು 2ನೇ ಉದ್ದೇಶ. ಮತ್ತೊಂದು 3ನೇ ಉದ್ದೇಶ, ಭಾಗವತ ನಮಗೆ ಅದನ್ನು ಸ್ಪಷ್ಟವಾಗಿ ಹೇಳುವುದು, ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥಃ ಪರಸ್ಮೃತಃ ಏಕಾಂತ ಭಕ್ತಿರ್ ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ ಅಂತ. ಈ ಹಿಂದೆ ಭಗವದ್ಗೀತಾದಲ್ಲಿ ಮತ್ತು ಭಾಗವತ್ ಸಾರೋದ್ಧಾರದಲ್ಲಿ ಅನೇಕ ಬಾರಿ ಇದನ್ನು ನೋಡಿದ್ದೇವೆ. ಜಗತ್ತಿನಲ್ಲಿ ನಮ್ಗೆ ಕಾಣಿಸುವಂತಹ ಎಲ್ಲಾ ಚೇತನ ವಸ್ತುಗಳು ಮತ್ತೆ ಜಡ ವಸ್ತುಗಳು ಇವೆಲ್ಲವೂ ಕೂಡ ಭಗವಂತನ ಪ್ರತಿಮಾನೆ. ನಾವು ನೋಡುವಂಥ ಆಕಾಶ, ನಾವು ನಡೆದಾಡುವ ಭೂಮಿ, ಕುಡಿಯುವ ನೀರು, ಉಪಯೋಗಿಸುವ ಬೆಂಕಿ, ಸೇವಿಸುವ ಗಾಳಿ, ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಜಡಗಳು, ಚೇತನಗಳು, ಪ್ರತಿಯೊಂದು ಕೂಡ ಯಾವುದೇ ಅಪವಾದವಿಲ್ಲದೆ, ಪ್ರತಿಯೊಂದು ಚೇತನವು ಯಾವುದೇ ಜಾತಿ, ವರ್ಗ, ಅಂತಸ್ತು, ಪಂಡಿತ, ಪಾಮರ ಅನ್ನುವಂಥ ಭೇದವಿಲ್ಲದೆ ಪ್ರತಿಯೊಂದು ಚೇತನವೂ ಕೂಡ ಭಗವಂತನ ಪ್ರತೀಕ. ಈ ಪ್ರತೀಕವನ್ನು ಎಚ್ಚರ ನಾವು ಭಾಗವತ ಓದಿದ್ರಿಂದ ಬರಬೇಕು. ಭಾಗವತ ಹೇಳುವುದೇ ಅದನ್ನ. ವಿಸೃಜ್ಯ ಸ್ವಯಮಾತ್ಮಸ್ಥಾಂ ದೃಶ್ಯ ವ್ರೀಡಾಂಚ ದೈಹಿಕೀಂ ಪ್ರಣಮೇ ದಂಡವದ್ ಭೂಮೌ. ಹಿಂದೆ ಇದನ್ನು ಕೇಳಿದ್ದೇವೆ. ಎಲ್ಲಾ ಕಡೆ ಭಗವಂತನನ್ನು ಕಂಡು ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾವುದೇ ಚೇತನ ಇರಲಿ, ಯಾವುದೇ ಜಡ ಇರಲಿ. ಜಡಗಳಿಗೆ ನಮಸ್ಕಾರ ಮಾಡುವಾಗ ನಮಗೇನೂ ಸಂಕೋಚ ಆಗೋದಿಲ್ಲ. ಜಡ ಅಂದ್ರೆ ಲೋಹದ ಪ್ರತಿಮೆ, ಶಿಲೆಯ ಪ್ರತಿಮೆ, ಕಟ್ಟಿಗೆ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿರ್ತಾರೆ ವಿಗ್ರಹಗಳಲ್ಲಿ. ಅವುಗಳಿಗೆ ನಮಸ್ಕಾರ ಮಾಡುವಾಗ ನಮ್ಗೇನು ಸಂಕೋಚ ಆಗೋದಿಲ್ಲ. ಚೇತನಗಳಿಗೆ ನಮಸ್ಕಾರ ಮಾಡುವಾಗಲೂ ಕೂಡ ತಂದೆ, ತಾಯಿ, ಗುರು, ಬಂಧುಗಳು, ಹಿರಿಯ ಬಂಧುಗಳು, ಇವರಿಗೆಲ್ಲ ನಮಸ್ಕಾರ ಮಾಡುವಾಗ ನಮಗೇನು ಸಂಕೋಚ ಆಗೋದಿಲ್ಲ. ಅದು ನಾವು ಮೊದಲಿಂದ ಅಭ್ಯಾಸ ಮಾಡಿಸಿರ್ತಾರೆ. ಹುಟ್ಟಿದ ಆರಭ್ಯ ದೊಡ್ಡವರಿಗೆ ಕಾಲು ಬೀಳುವುದನ್ನು ಅಭ್ಯಾಸ ಮಾಡಿಸೇ ಇರ್ತಾರೆ. ನಾವು ಕಲಿಬೇಕಾಗಿರುವುದು ಏನನ್ನ? ಪ್ರಣಮೇ ದಂಡವದ್ ಭೂಮೌ ಆಶ್ವ ಚಂಡಾಲ ಗೋಖರಂ. ಆಕಳಿಗೆ ನಮಸ್ಕಾರ ಮಾಡುವಂತಲೂ ನಮ್ಗೆ ಅಭ್ಯಾಸ ಮಾಡಿಸಿರ್ತಾರೆ. ನಾಯಿಗೆ ನಮಸ್ಕಾರ ಮಾಡುವಂತ ನಮ್ಗೆ ಯಾರು ಅಭ್ಯಾಸ ಮಾಡಿಸಿರೋದಿಲ್ಲ. ತೀರಾ ಕ್ಷುದ್ರನಾದವನು, ನಾಯಿಗಿಂತಲೂ ತೀರಾ ಕ್ಷುದ್ರನಾದವನು, ಒಬ್ಬ ಮನುಷ್ಯ ಅಸಂಸ್ಕೃತನಾದವನು, ಹೀನನಾದವನು ಅಂತ ನಾವ್ಯಾರನ್ನು ಭಾವಿಸಿರ್ತೀವಿ. ಅವನ ಅಸಂಸ್ಕೃತ ಅಲ್ಲದೆ ಇರಬಹುದು, ಹೀನ ಅಲ್ಲದೆ ಇರಬಹುದು, ಭಗವಂತನ ದೃಷ್ಟಿಯಲ್ಲಿ ಹೀನ ಯಾವುದು ಅಲ್ಲದೆ ಇರಬಹುದು.
ಅಲ್ಲದೆ ಇರಬಹುದಲ್ಲ, ಅಲ್ಲ. ಬ್ರಹ್ಮಣ ಸೃಷ್ಟಪೂರ್ವಂ ಹಿ ಸರ್ವಂ ಬ್ರಾಹ್ಮಮಿದಂ ಜಗತ್. ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿಸಿರುವುದರಿಂದ, ಬ್ರಹ್ಮ ಅನಿಸ್ಕೊಂಡಿರುವ ಭಗವಂತ ಈ ಜಗತ್ತನ್ನು ಸೃಷ್ಟಿಸಿರುವುದರಿಂದ ಸರ್ವವೂ ಬ್ರಾಹ್ಮವೇ. ಈ ಜಗತ್ತೆಲ್ಲವೂ ಕೂಡ ಬ್ರಹ್ಮಮಯವೇ. ಹಾಗಿರುವಾಗ ಇಲ್ಲಿ ಹೀನ ಯಾವುದೂ ಅಲ್ವೇ ಅಲ್ಲ, ಅಸಂಸ್ಕೃತ ಯಾವುದೂ ಅಲ್ವೇ ಅಲ್ಲ. ಆದರೆ ಯಾವುದನ್ನ ನಾವು ಹೀನ ಅಂತ ಭಾವಿಸಿದ್ದೀವೋ, ಯಾವ ವ್ಯಕ್ತಿಯನ್ನು ನಾವು ಹೀನ ನೀಚ ಅಂತ ಭಾವಿಸಿದ್ದೀವೋ ಅಲ್ಲೆಲ್ಲ ನಮಸ್ಕಾರ ಮಾಡಲಿಕ್ಕೆ ನಮಗೆ ಯಾರು ಹೇಳಿಕೊಟ್ಟಿಲ್ಲ. ಹುಟ್ಟಿದಾರಭ್ಯ ನಮ್ಗೆ ಯಾರು ಹೇಳಿಕೊಟ್ಟಿಲ್ಲ. ಆದರೆ ಭಾಗವತ ಶಾಸ್ತ್ರ ನಮಗೊಂದು ಹೇಳಿಕೊಟ್ಟಿದೆ. ಪ್ರಣಮೇ ದಂಡವದ್ ಭೂಮವು, ಏನೂ ಸಂಕೋಚವಿಲ್ಲದೆ ವಿಸೃಜ್ಯ ಸ್ವಯಂ ಆತ್ಮಸ್ಥಾಂ ದೃಶ್ಯ ವ್ರೀಡಾಂ. ಹೇಗೆ ನಮಸ್ಕಾರ ಮಾಡಲಿ ಈ ವ್ಯಕ್ತಿಗೆ, ಹೇಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿ ಅಂತ ಸಂಕೋಚವಿಲ್ಲದೆ ಸಾಷ್ಟಾಂಗ ನಮಸ್ಕಾರ ಮಾಡ್ರಿ. ಯಾರಿಗೆ ಒಂದೆರಡು ಕೈ ಮುಗಿದು ನಮಸ್ಕಾರ ಮಾಡ್ಲಿಕ್ಕೂ ನಮ್ಗೆ ಸಂಕೋಚ ಆಗ್ತದೆ, ಯಾವ ವ್ಯಕ್ತಿಗೆ ಇಂಥವ್ರಿಗೆ ಯಾಕೆ ಮಾಡಬೇಕು ಅಂತ ಅನಿಸ್ತಿರ್ತದೋ ಅಂಥ ವ್ಯಕ್ತಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಯಾಕಂದ್ರೆ ಭಗವಂತ ಅಲ್ಲಿದ್ದಾನೆ ಅಂತ ತಿಳಿದು ಮಾಡ್ರಿ. ಇದು ನಮ್ಗೆ ಶಾಸ್ತ್ರ ಹೇಳಿದೆ ಅಂತ ಮಾಡ್ರಿ. ಉಳಿದವ್ರು ಯಾರು ದೊಡ್ಡವರು ಹೇಳಿದ್ದಾರೆ, ಮತ್ತೆ ಯಾವುದೋ ಕಾನೂನು ಹೇಳಿದೆ ಅಂತ ಪ್ರಶ್ನೆ ಅಲ್ಲ. ಶಾಸ್ತ್ರ ಹೇಳಿದೆ, ಭಾಗವತ ಶಾಸ್ತ್ರ ಹೇಳಿದೆ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ. ಅಯಂ ಹಿ ಸರ್ವಕಲ್ಪಾನಾಂ ಸದ್ವೀಚೀನೋ ಮತೋ ಮಮ. ನೀವು ಭಕ್ತರಾದವರು ನನಗೆ ಭಗವಂತನಿಗೆ ಏನು ಪೂಜೆ ಮಾಡ್ತೀರಿ, ಆ ಎಲ್ಲಾ ಪೂಜೆಗಳಿಗಿಂತಲೂ ಇದು ಹೆಚ್ಚು ನನಗೆ ಪ್ರಿಯವಾದ ಪೂಜೆ. ಅಲ್ಲಿ ನನ್ನನ್ನು ಕಾಣ್ರಿ. ತಾಮವಜ್ಞಾಯ ಮಾಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ. ಭಗವಂತನ ವಿಶೇಷ ಸನ್ನಿಧಾನ ಪಾತ್ರವಾದಂತಹ ಎಲ್ಲಾ ಜಡಗಳಲ್ಲಿ, ಚೇತನಗಳಲ್ಲಿ ನನ್ನನ್ನು ಕಾಣದೆ ಅವರನ್ನು ಗೌರವಿಸಿದೆ. ಕಲ್ಲಿನ ಕಟ್ಟಿಗೆ ಲೋಹದ ಪ್ರತಿಮೆಗಳಿಗೆ ಹೋಗಿ ಭಗವಂತನ ಈ ಜೀವ ನಮಸ್ಕಾರ ಮಾಡ್ತಾನಲ್ಲ, ಇದು ನಾಟಕ ಅಲ್ಲೇನ ಅಂತ ಸ್ವಯಂ ಭಾಗವತವೇ ಕೇಳಿದೆ. ಇಂತಹ ನಾಟಕವನ್ನು ಬದಿಗಿಡಿ. ಯಾರ ಎದುರಿಗೆ ನೀವು ನಾಟಕ ಮಾಡೋರಿದ್ದೀರಿ, ಯಾರ ಎದುರಿಗೆ ಕಪಟ ಮಾಡೋರಿದ್ದೀರಿ? ಭಗವಂತ ನಿಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಬಹುದು, ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರ್ಚಬಹುದು, ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಬಹುದು. ಆದರೆ ಭಗವಂತ ಒಳಗೂ ಹೊರಗೂ ಇದ್ದಾನೆ. ಶಾಸ್ತ್ರವನ್ನು ಅವನೇ ರಚನೆ ಮಾಡಿ ಅವನೇ ನಮಗೆ ಉಪದೇಶ ಮಾಡಿದ್ದಾನೆ. ಅಂಥವನಿಗೆ ನಾವೇನು ದ್ರೋಹ ಮಾಡೋರಿದ್ದೇವೆ? ಅವನು ಹೇಳಿದ್ದಾನೆ, ಭಗವಂತ ತನ್ನ ಶಾಸ್ತ್ರದಲ್ಲಿ ಹೇಳಿದ್ದಾನೆ ಅಂತ ತಿಳಿದು ಸ್ವಚ್ಛವಾದ ಮನಸ್ಸಿನಿಂದ ನಾಚಿಕೆಯನ್ನ, ಸಂಕೋಚವನ್ನು ಕಿತ್ತೊಗೆದು ಸಾಷ್ಟಾಂಗ ನಮಸ್ಕಾರ ಮಾಡ್ರಿ. ನಾಯಿಗೂ ಮಾಡ್ರಿ, ಇಂಥ ಕ್ಷುಲ್ಲಕನಾದ ಮನುಷ್ಯನಿಗೂ ಮಾಡ್ರಿ. ಇದನ್ನು ಮಾಡುವುದೇ ನಾವು ಶಾಸ್ತ್ರದಿಂದ ಕಲಿಬೇಕಾದ್ದು. ಒಂದು, ಭಗವಂತನನ್ನು ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲಿಸ್ಕೊಳ್ಳುವುದು. ಇನ್ನೊಂದು, ಕಪಟ ಇಲ್ಲದ ಧರ್ಮಾಚರಣವನ್ನು ಮಾಡುವುದು. ಯಾರೋ ನನಗೆ ಸನ್ಮಾನ ಮಾಡ್ತಾರೆ, ಧನ ಮಾನ ಕನಕಗಳನ್ನು ಕೊಡ್ತಾರೆ ಅಂತ ಆಸೆ ಇಲ್ಲದೆ, ಹಂಬಲ ಇಲ್ಲದೆ ಧರ್ಮಾಚರಣೆ ಮಾಡೋದು. ಇದು ಎರಡನೇದ್ದು. ಮೂರನೇದ್ದು, ಎಲ್ಲಾ ಕಡೆ ಭಗವಂತನನ್ನು ಕಾಣುವುದು. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥಃ ಪರಸ್ಮೃತಃ. ಮನುಷ್ಯ ಬಹಳ ಎತ್ತರಕ್ಕೆ ಏರಿಬಿಟ್ಟಿದ್ದೀನಿ ಅಂತ ಭ್ರಮಿಸಿರ್ತಾನೆ. ಮನುಷ್ಯ ಏರಬೇಕಾದ ಅತಿ ದೊಡ್ಡ ಎತ್ತರ ಅಂದ್ರೆ, ಅವನ ದೊಡ್ಡ ಸಾಧನೆ, ದೊಡ್ಡ ಗುರಿ ಈ ಜಗತ್ತಿನಲ್ಲಿ ಅಂದ್ರೆ ಏಕಾಂತ ಭಕ್ತಿರ್ ಗೋವಿಂದೆ. ಭಗವಂತನನ್ನ ಅನನ್ಯವಾಗಿ ಭಜಿಸುವುದು. ಮತ್ತೆ ಸರ್ವತ್ರ ತದೀಕ್ಷಣಂ. ಎಲ್ಲಾ ಪ್ರಾಣಿಗಳಲ್ಲೂ, ಜಡಗಳಲ್ಲೂ, ಚೇತನಗಳಲ್ಲೂ ವರ್ಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಭಗವಂತನನ್ನು ಕಾಣುವುದೇ ಅತಿ ದೊಡ್ಡ ಸಾಧನೆ. ಮನುಷ್ಯ ಏರಬೇಕಾದ ಅತಿ ದೊಡ್ಡ ಎತ್ತರ ಅಂದ್ರೆ ಇದು. ಇನ್ನು ಉಳಿದ ಎಲ್ಲ ಎತ್ತರಗಳನ್ನು ನಾವು ಏರಿ ಆಗಿದೆ. ಧನದ ದೃಷ್ಟಿಯಿಂದ, ಮಾನದ ದೃಷ್ಟಿಯಿಂದ, ಪಾಂಡಿತ್ಯ ದೃಷ್ಟಿಯಿಂದ, ಅಧಿಕಾರ ದೃಷ್ಟಿಯಿಂದ ನಾವೆಲ್ಲರೂ ಅಲ್ಲದೆ ಹೋದ್ರು ಅನೇಕ ಎತ್ತರಕ್ಕೆ ಏರಿದವರನ್ನ ನಾವು ನೋಡೇ ಇದ್ದೇವೆ. ಹಿಂದೆ ನಾವು ಅನೇಕ ಬಾರಿ ಎಲ್ಲಾ ಎತ್ತರಗಳನ್ನು ಏರಿಯೂ ಇರಬಹುದು. ಆದ್ರೆ ಹಿಂದೆ ಏರಿಲ್ದೇ ಏರಿರಬಹುದು, ಈಗ ಏರಿಲ್ದೇ ಇರಬಹುದು, ಮುಂದೆ ನಾವು ಅಂತ ಎತ್ತರವನ್ನು ಏರುವಬಹುದು. ಆದ್ರೆ ಇದು ಯಾವ ದೃಷ್ಟಿಯಿಂದಲೂ ಭಗವಂತನ ಎದುರಿಗೆ ಉಪಯುಕ್ತವಾದ ಸಾಧನೆ ಏನಲ್ಲ. ಭಗವಂತನಲ್ಲಿ ಅನನ್ಯವಾದ ಮನಸ್ಸಿನ, ದೃಢವಾದ ಮನಸ್ಸಿನಿಂದ ಭಕ್ತಿ ಮಾಡೋದು, ಮತ್ತೆ ಅವನಲ್ಲಿ ಏಕಾಂತ ಭಕ್ತಿಯನ್ನ ಎಲ್ಲಾ ಕಡೆ ಅವನನ್ನು ಕಾಣುವುದು, ಇದು ದೊಡ್ಡ ಸಾಧನೆ. ಈ ಮೂರು ದೊಡ್ಡ ಸಾಧನೆಗಳನ್ನು, ಭಗವಂತನನ್ನು ಹೃದಯದಲ್ಲಿ ದೃಢವಾಗಿ ನಂಬುವುದು, ಕಪಟವಿಲ್ಲದ ಧರ್ಮಾಚರಣವನ್ನು ಮಾಡುವುದು, ಎಲ್ಲಾ ಜಡಗಳಲ್ಲೂ ಚೇತನಗಳಲ್ಲೂ ಭಗವಂತನನ್ನು ಕಾಣುವುದು. ಒಳಗೆ ಕಾಣುವುದು ಮೊದಲನೇದ್ದು, ಹೊರಗೆ ಎಲ್ಲಾ ಕಡೆ ಕಾಣುವುದು ಮೂರನೇದ್ದು. ಇದರ ನಡುವಿನ ಒಂದು ಸಾಧನವೇ ಕಪಟವಿಲ್ಲದ ಧರ್ಮಾಚರಣ. ಇದನ್ನು ನಾವು ಭಾಗವತವನ್ನು ಅಭ್ಯಾಸ ಮಾಡುವವರು ಮೊದಲು ತಿಳಿದುಕೊಳ್ಬೇಕು. ಇಂಥ ಪ್ರತಿಜ್ಞೆಗಳನ್ನು ಮಾಡಬೇಕು. ಇಂಥ ಮೂರು ಸಂಗತಿಗಳನ್ನು ಭಾಗವತದಿಂದ ಕಲಿತು ನಾನು ಆಚರಿಸ್ತೀನಿ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಬೇಕು. ಮುಂದೆ ಭಾಗವತದ ಜನ್ಮಾದ್ಯಸೇತೋನ್ವಯಾತ್ ಅಂತ ಏನು ಮಂಗಲ ಪದ್ಯ ಇದೆ, ಅದನ್ನ ನಾವು ನೋಡಬೇಕಾಗಿದೆ. ಅದಕ್ಕಿಂತ ಮೊದಲು ಈಗ ಭಾಗವತದ ಮಂಗಲಾಚರಣವನ್ನು ನೋಡಿ ಆಗಿದೆ. ಪರಮಾತ್ಮ, ಲಕ್ಷ್ಮೀದೇವಿ, ಹನುಮಂತ ದೇವ, ಮುಖ್ಯ ಈ ಮಾರುತಿ, ಮತ್ತೆ ಶಿವ ಶುಕರೂಪನಾಗಿ ಬಂದು ಭಾಗವತವನ್ನು ಹೇಳಿದ್ನೋ
ಅವನ ಸ್ತೋತ್ರ ಎಲ್ಲ ನಾವು ನೋಡಿ ಆಗಿದೆ. ಭಾಗವತದ ಮೊದಲ ಶ್ಲೋಕವನ್ನು ನೋಡುವುದಕ್ಕಿಂತ ಮುಂಚೆ ಮತ್ತೊಂದು ಬಾರಿ ಪಾಂಡುರಂಗ ವಿಠಲನನ್ನ ನಾವು ಸ್ಮರಿಸ್ಕೋಬೇಕು. ಪಾಪಾಬಲಿ ಪಾಟನ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಘ ಗೋಪಾಲ ಬಾಲ ಕೃಪಯಾ ಸ್ವಯಂನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ. ಭಗವಂತ ಒಂದು ಕಣ್ಣೋಟ ನಮ್ಮ ಕಡೆ ಬೀರಿದ್ರೆ, ಒಂದು ಕಡೆಗಣ್ಣ ಸುಮ್ಮನೆ ಹೀಗೆ ನೋಡಿದ್ರು, ಕಣ್ಣು ಹಾಯಿಸಿದ್ರು ಸಾಕು, ನಾವು ಮಾಡಿದ ಪಾಪಗಳೆಲ್ಲ ಪರಿಹಾರ ಕಾಣ್ತವೆ. ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಘ, ಅವನ ಕೈ ಸೊಂಟದಲ್ಲಿಲ್ಲ, ಸೊಂಟಕ್ಕಿಂತ ಸ್ವಲ್ಪ ಕೆಳಗಿದೆ. ಸೊಂಟದಲ್ಲಿದೆ ಅಂತ ಕೆಲವು ಬಾರಿ ಚಿತ್ರದಲ್ಲಿ ಶಿಲೆಗಳಲ್ಲಿ ತೋರಿಸಿರ್ತೇವೆ. ಸ್ವಲ್ಪ ಮೊಣಕಾಲಿನ ಸಮೀಪ ಇದೆ. ಶ್ರೀಪಾಣಿ, ಅವನ ಆ ಅಲಂಕೃತವಾದಂತಹ ಸುಕೋಮಲವಾದ ಅವನ ಎರಡು ಅಂಗೈಗಳು ಆ ಮೊಣಕಾಲಿನ ಸಮೀಪ ಇವೆ. ಜಾನುಜಂಘ. ಗೋಪಾಲ ಬಾಲ, ಪಾಂಡುರಂಗ ವಿಠಲ ಅಂದ್ರೆ ಬೇರೆ ಯಾರು ಅಲ್ಲ, ಗೋಪಾಲಕನಾಗಿ ಯಾರು ನಂದಗೋಕುಲದಲ್ಲಿ ವೃಂದಾವನದಲ್ಲಿ ಸಂಚರಿಸಿದ್ನೋ ಅವನೇ. ಗೋಪಾಲ ಬಾಲ ಕೃಪಯಾ ಸ್ವಯಂನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ. ಅವನು ನಮಗೆ ಪ್ರಸನ್ನನಾಗಲಿ, ನಾವು ಮಾಡುವ ಶ್ರವಣ ನಮಗೆ ಅರ್ಥ ಆಗುವಂತಾಗಲಿ, ಶುದ್ಧವಾದ ಧರ್ಮಾಚರಣೆಯನ್ನು, ಕಪಟವಿಲ್ಲದ ಧರ್ಮಾಚರಣೆಯನ್ನು ನಮಗೆ ಅವನು ಮಾಡಿಸಲಿ ಅಂತ ಅವನು ಪ್ರಾರ್ಥನೆ ಮಾಡಬೇಕು. ಮುಂದೆ ಈ ಜನ್ಮಾದ್ಯಸೇತಃ ಅಂತ ಶ್ಲೋಕ, ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದು ಸಂದರ್ಭದಲ್ಲಿ ಮಧ್ವಾಚಾರ್ಯರು ಹೇಳಿದೊಂದು ಶ್ಲೋಕ ಇದೆ. ಅದು ಭಾಗವತದ ಮೊದಲ ಶ್ಲೋಕದ ಅರ್ಥವನ್ನೇ ಹೇಳ್ತದೆ. ಸೃಷ್ಟಿಸ್ಥಿತ್ಯಪ್ಯಯೇಯ ನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುಮಪಿ ಪರಮಃ ಚಿಂತೆಯೇ ತಂ ಮಹಾಂತಂ. ಭಾಗವತ ನಮ್ಗೇನು ಹೇಳಿದೆ ಅಂದ್ರೆ, ಜನ್ಮಾದ್ಯಸೇತಃ, ಈ ಭಗವಂತ ಜಗತ್ತಿನ ಎಲ್ಲದಕ್ಕೂ ಕಾರಣ. ಜಗತ್ತು ಅಂದ್ರೆ ಕೇವಲ ಜಡ ಅಲ್ಲ, ಜಡ ಚೇತನಾತ್ಮಕವಾದ ಈ ಜಗತ್ತೇನಿದೆ, ಆ ಜಗತ್ತಿಗೆ ಸಂಬಂಧಪಟ್ಟ ಏನೇನಿದೆ ಅದೆಲ್ಲದಕ್ಕೂ ಈ ಭಗವಂತನೇ ಕಾರಣ. ಅದರ ಸೃಷ್ಟಿ ಮಾಡ್ತಾನೆ, ಜಗತ್ತನ್ನು ಸೃಷ್ಟಿಸ್ತಾನೆ, ಅದನ್ನು ಪಾಲಿಸ್ತಾನೆ, ಮತ್ತದನ್ನ ಸಮಯ ಬಂದಾಗ ನಾಶ ಮಾಡ್ತಾನೆ. ಮುಂದೆ ಅದಕ್ಕೆ ಚಟುವಟಿಕೆ ಕೊಡ್ತಾನೆ. ಜಡಕ್ಕೂ ಚಟುವಟಿಕೆ ಕೊಡುವನು ಅವನೇ, ಚೇತನಕ್ಕೂ ಚಟುವಟಿಕೆ ಕೊಡುವನು ಅವನೇ. ಹಾಗೆ ನೋಡಿದ್ರೆ ನಾವು ಚೇತನರು ಜಡಕ್ಕಿಂತ ಹೆಚ್ಚು ಸ್ವಲ್ಪ ಸಮರ್ಥರು. ಜಡಕ್ಕೆ ತಾನಾಗೆ ಸಂಚಾರ ಮಾಡ್ಲಿಕ್ಕಾಗೋದಿಲ್ಲ, ಆ ಚೇತನ ತಾನಾಗೆ ಸಂಚಾರ ಮಾಡ್ತದೆ. ಆದರೆ ಚೇತನ ತಾನಾಗೆ ಸಂಚಾರ ಮಾಡ್ತದಂದ್ರೂ ಆ ಚೇತನಕ್ಕೆ ಆ ಶಕ್ತಿ ಎಲ್ಲಿಂದ ಬಂತು? ನಾವು ನೋಡ್ತಿರುವಂಥ ಒಂದು ಚೆಂಡು, ಒಂದು ಪುಸ್ತಕ, ಒಂದು ಬಟ್ಟೆ, ಅದರಲ್ಲಿ ಚಲನೆ ಬರಬೇಕು ಅಂದ್ರೆ ನಾವು ಚಲನೆಯನ್ನು, ಯಾವೊಬ್ಬ ಚೇತನ ಅದರಲ್ಲಿ ಚಲನೆಯನ್ನು ಹಾಕಬೇಕು. ಹಾಗೇನೆ ನಾವು ಕೂಡ ಭಗವಂತನ ಕೈಯಲ್ಲಿರುವ ಉಪಕರಣಗಳೇ. ಜಡ ನಮ್ಮ ಕೈಯಲ್ಲಿರುವ ಉಪಕರಣ, ಒಂದು ಪೆನ್ನು, ಒಂದು ಖಡ್ಗ, ಒಂದು ಪುಸ್ತಕ, ಮತ್ತೊಂದೇನೋ, ಇವೆಲ್ಲವೂ ಕೂಡ ನಮ್ಮ ಕೈಯಲ್ಲಿರುವ ಉಪಕರಣಗಳು. ನಾವು ಚಲನೆ ಕೊಟ್ಟರೆ ಅಲ್ಲಿ ಚಲನೆ ಕಾಣಿಸ್ತದೆ ಅಷ್ಟೇ, ಅದಿಲ್ಲದೆ ಹೋದ್ರೆ ಅವಕ್ಕೇನು ಚಲನೆ ಇಲ್ಲ. ಜಡಗಳು ನಮ್ಮ ಕೈಯಲ್ಲಿರುವ ಉಪಕರಣಗಳು, ಚೇತನಗಳು ಆದಂತಹ ನಾವು ಭಗವಂತನ ಕೈಯಲ್ಲಿರುವ ಉಪಕರಣಗಳಷ್ಟೇ. ಭಗವಂತ ಅಲ್ಲಿ ಚಲನೆ ಕೊಟ್ಟರೆ ನಮಗೆ ಚಲನೆ ಆಗ್ತದೆ. ಭಗವಂತ ಒಳಗೆ ನಿಂತು ನುಡಿದ್ರೆ ನಾವು ನುಡಿತೇವೆ, ಭಗವಂತ ಒಳಗೆ ನಿಂತು ಕೇಳಿದರೆ ನಾವು ಕೇಳ್ತೇವೆ. ಇಲ್ಲದೆ ಇದ್ರೆ ಹೇಳುವುದು ಸಾಧ್ಯ ಇಲ್ಲ, ಕೇಳುವುದು ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಜಡಕ್ಕೂ ನಮಗೂ ವ್ಯತ್ಯಾಸ ಇಲ್ಲ. ಎಲ್ಲ ಕ್ರಿಯೆಗಳನ್ನು ಭಗವಂತನೇ ಮಾಡಿಸ್ತಾನೆ ಅನ್ನೋ ದೃಷ್ಟಿಯಿಂದ ವ್ಯತ್ಯಾಸ ಇಲ್ಲ. ಆದರೆ ಜಡಕ್ಕೇನು ಜ್ಞಾನ ಇಲ್ಲ, ಜಡಕ್ಕೆ ಭಗವಂತ ಜ್ಞಾನ ಕೊಟ್ಟಿಲ್ಲ. ಜಡಕ್ಕೇನಾದರೂ ಕೃತಕ ಬುದ್ಧಿಮತ್ತೆ ಕೊಟ್ಟಿರ್ಬೋದು ಅಷ್ಟೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟಿರ್ಬೋದು ಜಡಕ್ಕೆ. ಆದರೆ ಅದಕ್ಕೆ ಸಹಜವಾದ ಬುದ್ಧಿಮತ್ತೆ ಇಲ್ಲ. ಸಹಜವಾದ ಬುದ್ಧಿಮತ್ತೆಯನ್ನು ಭಗವಂತ ಕೊಟ್ಟಿದ್ರಿಂದಲೇ ಬಂದಿರುವುದು, ಅದು ಈ ಚೇತನಕ್ಕೆ ಮಾತ್ರ. ಇದು ಪ್ರವೃತ್ತಿ. ಮತ್ತೆ ದೃಷಿ ತಮಃ, ನಮಗೆ ಜ್ಞಾನ ಕೊಟ್ಟವನು ಅವನೇ, ಅಜ್ಞಾನ ಕೊಟ್ಟವನು ಅವನೇ. ಅಜ್ಞಾನನೂ ಅವರಿಂದಲೇ ಬರಬೇಕು, ಜ್ಞಾನವೂ ಅವನಿಂದಲೇ ಬರಬೇಕು. ಮತ್ತೆ ಬಂಧ, ಈ ಸಂಸಾರದಲ್ಲಿ ನಾವು ಬದ್ಧರಾಗಿದ್ದೀವಿ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಗುಣಗಳು ನಮ್ಮನ್ನು ಕಟ್ಟಿ ಹಾಕಿವೆ. ಮತ್ತೆ ಮೋಕ್ಷ, ಕೊನೆಯದ್ದಾಗಿ ಮೋಕ್ಷ. ಇವೆಲ್ಲವನ್ನು ಕೂಡ ನಮಗೆ ಕೊಡಬೇಕಾದವನು ಅವನೇ ಆಗಿದ್ದಾನೆ. ಯತಃ ಅನ್ವಯಾತಿತರತಶ್ಚ ಅರ್ಥೇಶು ಅಭಿಜ್ಞಸ್ವರಾಟ್. ಅವನು ಈ ಜಗತ್ತನ್ನು ಹುಟ್ಟಿಸ್ತಾನೆ, ಪಾಲಿಸ್ತಾನೆ, ನಾಶಪಡಿಸ್ತಾನೆ ಅಂತ ಅನ್ನುವುದು ಹೇಗೆ ತಿಳಿದು ಬಂತು? ನಮ್ಮ ಬುದ್ಧಿಯಿಂದ ಏನು ತಿಳಿದು ಬರೋ ವಿಷಯ ಅಲ್ಲ ಅದು. ಅದು ಶಾಸ್ತ್ರದಿಂದಲೇ ತಿಳಿದು ಬರಬೇಕಾದಂಥ ವಿಷಯ.
ಅನ್ವಯ ಅಂದರೆ ಶಾಸ್ತ್ರ, ಶಾಸ್ತ್ರದಿಂದ ತಿಳಿದು ಬರಬೇಕಾದಂಥ ಒಂದು ವಿಷಯ. ಶಾಸ್ತ್ರದಿಂದ ತಿಳಿದು ಬರುವುದಲ್ಲ, ಅದು ಯುಕ್ತಿಯಿಂದಲೂ ಸಿದ್ಧವಾದಂಥ ವಿಷಯ. ಶಾಸ್ತ್ರಗಳ ಮೂಲಕ ನಮಗೆ ತಿಳಿದು ಬರ್ತದೆ. ಭಗವದ್ಗೀತೆ, ಮಹಾಭಾರತ, ಭಾಗವತದಂಥ ಶಾಸ್ತ್ರಗಳ ಮೂಲಕ, ವೇದಾದಿ ಶಾಸ್ತ್ರಗಳ ಮೂಲಕ ಭಗವಂತನೇ ಜಗತ್ತನ್ನು ಸೃಷ್ಟಿಸಿದ ಅಂತ ನಮಗೆ ಕೇಳಿ ಬರ್ತದೆ, ಅವನೇ ಪಾಲಿಸಿದ ಅಂತ ಕೇಳಿ ಬರ್ತದೆ. ಅದಲ್ಲದೆ ಅದು ಯುಕ್ತಿಯಿಂದಲೂ ನಮಗೆ ತಿಳಿದು ಬರ್ತದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ. ಯಾವ ಭಗವಂತನಿಂದ ಈ ಜಗತ್ತೆಲ್ಲವೂ ಹುಟ್ಟಿದ್ದು ಅವನಿಂದಲೇ ಬೆಳೆಯಿತು. ಯತ್ ಪ್ರಯಂತಿ ಅಭಿಸಂವಿಶಂತಿ, ಇದು ಕೆಲವು ಕಾಲ ಬದುಕಿ ಮುಂದೆ ಅವನನ್ನೇ ಹೋಗಿ ಸೇರ್ತದೆ ಅಂತ ಶ್ರುತಿ ಹೇಳಿದೆ. ಶಾಸ್ತ್ರಗಳ ಮೂಲಕ ತಿಳಿತು, ತರ್ಕದ ಮೂಲಕವೂ ತಿಳಿತು. ಊಹೆ ಮಾಡಿದ್ರು, ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡಿದ್ರು ಈ ಜಗತ್ತಿನ ಹಿಂದೆ ಭಗವಂತ ಇದ್ದಾನೆ ಅಂತ ನಮಗೆಲ್ಲ ತಿಳಿದು ಬರ್ತದೆ. ಅದು ಹೇಗೆ ಅಂದರೆ, ಒಂದು ಮಗು, ಒಂದು ಪ್ರಾಣಿ, ಯಾವುದೋ ಒಂದು ಹುಳ ಹುಪ್ಪಟೆ, ನಮ್ಮದೇ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಅಥವಾ ಬೇರೆಯವರಿಗೆ ಮಕ್ಕಳು ಹುಟ್ಟಿದ್ರು, ಮೊಮ್ಮಕ್ಕಳು ಹುಟ್ಟಿದ್ರು, ಇದನ್ನೆಲ್ಲ ಗಮನಿಸಿದ್ರೆ ಆ ಮಗು ಎಲ್ಲಿಂದ ಹುಟ್ಟಿತು? ಮನುಷ್ಯನಲ್ಲಿ ಹುಟ್ಟಬಹುದು, ಪ್ರಾಣಿ ಪಕ್ಷಿಗಳಲ್ಲಿ ಹುಟ್ಟಬಹುದು. ಎಲ್ಲಿಯೇ ಒಂದು ಸಂತಾನ ಹುಟ್ಟಿದ್ರು ಆ ಸಂತಾನಕ್ಕೊಂದು ಕರ್ತೃ ಇರಬೇಕಲ್ಲ. ಯಾವ ಮಗುವು ಸ್ವಯಂ ಉದ್ಭೂತ ಏನಲ್ಲ, ತಾನೇ ತಾನಾಗಿ ಹುಟ್ಟಿರೋದೇನಲ್ಲ. ಚೇತನದಾಗಿರುವಂತಹ ತಂದೆ ತಾಯಿಂದ್ರ ಮೂಲಕ ಮಕ್ಕಳು ಹುಟ್ಟಿರ್ತಾರೆ. ಇದೊಂದು ತರ್ಕ. ಒಂದು ಮಗು ಹುಟ್ಟಬೇಕಾದ್ರೆ ತಂದೆ ತಾಯಿ ಇಬ್ರು ಇರಬೇಕು. ಒಂದು ಗಡಿಗೆ ಅದು ಹುಟ್ಟಬೇಕಾದ್ರೆ ತಂದೆ ತಾಯಿ ಇಬ್ರು ಬೇಕಾಗಿಲ್ಲ, ಒಬ್ಬ ಕುಂಬಾರ ಸಾಕು. ಜಡ ವಸ್ತು ಹುಟ್ಟಲಿಕ್ಕೆ ಒಂದು ಕುಂಬಾರ ಸಾಕು. ಕಬ್ಬಿಣದ ಒಂದು ವಸ್ತು ಹುಟ್ಟಲಿಕ್ಕೆ ಒಬ್ಬ ಕಮ್ಮಾರ ಸಾಕು. ಒಂದು ಕಟ್ಟಿಗೆ ವಸ್ತು ನಿರ್ಮಿಸಲ್ಪಡಬೇಕಾದ್ರೆ ಅದಕ್ಕೆ ಒಬ್ಬ ಬಡಿಗರವನು ಸಾಕು. ಜಡ ವಸ್ತುಗಳಿಗೆ ಒಬ್ಬ ಚೇತನ ಸಾಕು. ಆದರೆ ಚೇತನ ವಸ್ತುಗಳಿಗೆ ಮಾತ್ರ ಎರಡು ಚೇತನಗಳು ಬೇಕಾಗ್ತವೆ. ಇದು ನಮ್ಗೆ ಕಂಡಿದೆ ಈ ಜಗತ್ತಿನಲ್ಲಿ. ಮತ್ತೊಂದು ತೀರಾ ಸಾಧಾರಣವಾದಂಥ ಒಬ್ಬ ವ್ಯಕ್ತಿ, ಏನು ಮಹಾತ್ಮ ಅಲ್ಲ, ಅಂಥವನು ಹುಟ್ಟಬೇಕಾದ್ರೂ ಕೂಡ ತಂದೆ ತಾಯಂದ್ರು ಬೇಕು. ಮತ್ತು ಹಾಗಾದ್ರೆ ಇಷ್ಟು ಅಗಾಧವಾದ ಈ ಜಗತ್ತು ಹುಟ್ಟಬೇಕಾದ್ರೆ ಎಷ್ಟು ದೊಡ್ಡದು, ಎಷ್ಟು ವಿಶಾಲವಾಗಿದೆ ಈ ಜಗತ್ತು. ನಾವು ನೋಡುವಂತಹ ಸೌರ ವ್ಯೂಹ, ಸೂರ್ಯ ಒಂದು ನಕ್ಷತ್ರ, ಆ ನಕ್ಷತ್ರವನ್ನು ಸುತ್ತುವರೆದು ಗ್ರಹಗಳಿವೆ. ಆ ಗ್ರಹಗಳಲ್ಲಿ ಒಂದು ಗ್ರಹ ನಮ್ಮ ಭೂಮಿ, ಅದರಲ್ಲಿ ಇಷ್ಟು ಜೀವರಿದ್ದೇವೆ. ಈ ಸೂರ್ಯನಂತೆ ಇನ್ನೂ ಎಷ್ಟೋ ನಕ್ಷತ್ರಗಳಿವೆ ಅಂತ, ಅವೆಲ್ಲ ಎಷ್ಟೋ ಬೆಳಕಿನ ವರ್ಷಗಳಷ್ಟು ದೂರ ಇವೆ ಅಂತ ನಮಗೆ. ಆ ಎಲ್ಲ ನಕ್ಷತ್ರಗಳ ಸುತ್ತಲೂ ಇಂಥ ಸೌರ ವ್ಯೂಹಗಳಿವೆ ಅಂತ, ಅಲ್ಲಿ ಯಾರ್ಯಾರೋ ಜೀವರಿದ್ದಾರಂತೆ ಅಂತೆಲ್ಲ ಶಾಸ್ತ್ರಗಳು ಹೇಳ್ತವೆ, ವಿಜ್ಞಾನ ಹೇಳ್ತದೆ. ಮತ್ತು ಇಷ್ಟು ವಿಶಾಲವಾದಂಥ ಈ ಜಗತ್ತನ್ನು ಸೃಷ್ಟಿಸಬೇಕಾದ್ರೆ ಒಬ್ಬ ಚೇತನ ಇರಬೇಕಲ್ಲ, ಅವನಿಲ್ಲದೆ ಈ ಜಗತ್ತು ಹುಟ್ಟಿತು ಹೇಗೆ? ತೀರಾ ಸಾಧಾರಣವಾದ ಗಡಿಗೆಯೂ ಕೂಡ ಇಲ್ಲಿ ಮಣ್ಣು ಇಟ್ಟಿದ್ವಿ, ಮಣ್ಣಿನಿಂದ ತಾನಾಗಿ ಗಡಿಗೆ ಹುಟ್ಟಿತಂತ ಸಾಧ್ಯ ಇಲ್ಲ. ಒಂದಿಷ್ಟು ನೂಲು ಇಟ್ಟಿದ್ವಿ, ನೂಲಿನಿಂದ ತಾನಾಗೆ ಬಟ್ಟೆ ಆಯಿತು ಅಂತ ಸಾಧ್ಯ ಇಲ್ಲ. ಅಂದಮೇಲೆ ಇಷ್ಟು ನಿಯಮಬದ್ಧವಾದಂಥ ಕರಾರುವಕ್ಕಾಗಿ ಯಾವಾಗ ಹೋದ ಬಾರಿ ಉತ್ತರಾಯಣ ಆಗಿತ್ತೋ ಅದೇ ಬಾರಿ ಈಗಲೂ ಉತ್ತರಾಯಣ ಆಗ್ತದೆ. ಅದಕ್ಕೊಂದು ಸಮಯ ಇದೆ. ಬೇಕಾಬಿಟ್ಟಿ ಉತ್ತರಾಯಣ ಇಲ್ಲ, ಬೇಕಾಬಿಟ್ಟಿ ಹುಣ್ಣಿಮೆ ಅಮಾವಾಸ್ಯೆಗಳಿಲ್ಲ, ಬೇಕಾಬಿಟ್ಟಿ ಗ್ರಹಣಗಳಿಲ್ಲ. ಇಷ್ಟು ಲೆಕ್ಕಾಚಾರ ಇದೆ ಇದ್ರ ಹಿಂದೆ. ಇಂಥ ಲೆಕ್ಕಾಚಾರ ಇರುವಂಥ ಜಗತ್ತನ್ನು ಹುಟ್ಟಿಸಿದ್ದಾರೆ ಯಾರು? ತಾನಾಗಿ ಹುಟ್ಟೋದೇನು ಸಾಧ್ಯ ಏನು? ಯಾರು ಭಗವಂತನ ನಂಬೋದಿಲ್ಲ, ನಾಸ್ತಿಕರಿದ್ದಾರೆ, ಅವರು ತಾನಾಗೆ ಹುಟ್ಟಿತು ಈ ಜಗತ್ತು ಅಂತ ಹೇಳ್ತಾರೆ. ಆದರೆ ತಾನಾಗೆ ಹುಟ್ಟಲಿಕ್ಕೆ ಸಾಧ್ಯ ಏನು ಈ ಜಗತ್ತು? ಇಷ್ಟು ಲೆಕ್ಕಾಚಾರ ಇರುವಂಥ ಒಂದು ಜಗತ್ತು, ಒಂದು ತೀರಾ ಸಣ್ಣ ಗಡಿಗೆಯೇ ಹುಟ್ಟಬೇಕಾದ್ರೆ ಒಬ್ಬ ಚೇತನ ಬೇಕು ಅಂದ ಮೇಲೆ, ಇಷ್ಟು ವಿಶಾಲವಾಗಿ ಜಗತ್ತು ಹುಟ್ಟಬೇಕಾದ್ರೆ ಭಗವಂತ ಇಲ್ಲದೆ ಸಾಧ್ಯ ಏನು? ಅದರಿಂದ ತರ್ಕದಿಂದಲೂ ಸ್ವಲ್ಪ ಊಹೆ ಮಾಡಿದ್ರು ನಮ್ಗೆ ಗೊತ್ತಾಗ್ತದೆ. ಮತ್ತು ಇನ್ನೊಂದು ಊಹೆ ಇದೆ. ಯದಿನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇತದಭೂತ್ ಯದಿನಾಮನ ತಸ್ಯ ವಶೇ ಸಕಲಂ ಕಥಮೇವಚ ನಿತ್ಯ ಸುಖಂ ನ ಭವೇತ್. ನಾವೆಲ್ಲ ಭಾರಿ ದೊಡ್ಡ ಸಂಪನ್ನರು, ಭಾರಿ ಅಧಿಕಾರಸ್ಥರು ಅಂತೆಲ್ಲ ನಮ್ಮ ಬಗ್ಗೆ ನಮಗೊಂದು ಅಭಿಮಾನ ಇರ್ತದಲ್ಲ. ಸ್ವಲ್ಪ ಇಲ್ಲಿ ನಾವು ವಿಚಾರ ಮಾಡಬೇಕು. ನಮಗೆ ಎಷ್ಟು ಸ್ವಾತಂತ್ರ್ಯ ಇದೆ? ನಮ್ಮ ಮನಸ್ಸು ಹೇಳಿದಂತೆ ನಾವೇ ಆಲೋಚನೆ ಮಾಡಿದಷ್ಟು ನಾವೇನು ನಡ್ಕೊಂಡಿದ್ದೀವಿ. ನಾವು ಆಲೋಚನೆ ಮಾಡಿದಂತೆ, ನಮ್ಮ ಆದೇಶಕ್ಕೆ ತಕ್ಕಂತೆ ಉಳಿದು ಜಗತ್ತು ನಡೆಯೋದು ಆ ಕಡೆ ಇರಲಿ. ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಆಳು ಕಾಳುಗಳು ನಡೆಯೋದು ಆ ಕಡೆ ಇರಲಿ. ನಾವು ಹೇಳಿದಂತೆ ನಾವೇ ಆದರೂ ಕೇಳಿದ್ದೀವೇನು? ನಮ್ಮ ಇಚ್ಛೆಗೆ ತಕ್ಕಂತೆ ನಮ್ಮ ಕೆಲಸ ಆದರೂ ನಡೆದಿದ್ದೇನು? ಕಿಮಾತ್ಮನ ತೇನ ಜಹಾತಿ ಯೋ ಮುದಂ ಅಂತ ಭಾಗವತ ಮುಂದೊಂದು ಕಡೆ ಕೇಳ್ತದೆ.
ನಿನಗೆ ಸುಖ ಬೇಕು ಅಂತ ಅಪೇಕ್ಷೆ ಇದೆ. ಆದರೆ ಸುಖ ಬೇಕು ಅಂತ 10 ಬಾರಿ ಅಪೇಕ್ಷೆ ಪಟ್ಟಾಗ, 100 ಬಾರಿ ಅಪೇಕ್ಷೆ ಪಟ್ಟಾಗ ನಿನಗೆ ಸುಖ ಎಷ್ಟು ಬಾರಿ ಸಿಕ್ಕಿದೆ? ಸುಖ ಬೇಕು ಅನ್ನೋ ಹಂಬಲ ಎಷ್ಟು ಬಾರಿ ಈಡೇರಿತ್ತು? ಈಡೇರದೇ ಇದ್ದದ್ದು ಎಷ್ಟು? ಈಡೇರಿದ್ದೆಷ್ಟು ಅಂತ ಒಂದು ಬಾರಿ ಆಲೋಚನೆ ಮಾಡಿದ್ರೆ ನಮ್ಮೆಲ್ಲರ ಹಂಬಲಗಳು ಈಡೇರದ ಹಂಬಲಗಳೇ ಹೆಚ್ಚು, ಈಡೇರಿರುವ ಹಂಬಲ ಬಹಳ ಕಡಿಮೆ. ಹಾಗಾದ್ರೆ ನಾನೊಬ್ಬ ದೊಡ್ಡ ಶಕ್ತಿಶಾಲಿ, ನಾನೊಬ್ಬ ದೊಡ್ಡ ಸ್ವತಂತ್ರ ಅಂತ ಬೀಗುತ್ತೀಯಲ್ಲ, ಹಾಗಾದ್ರೆ ಈ ಬೀಗುವುದಕ್ಕೆ ಅರ್ಥ ಏನು? ಕಿಮ್ ಆತ್ಮನ, ನಿನ್ ಮೇಲೆ ನೀನು ಇಷ್ಟೊಂದು ಅಭಿಮಾನ, ದುರಭಿಮಾನ, ಅಹಂಕಾರ ಇತ್ಯಾದಿ ಇಟ್ಕೊಂಡು ಅದರಿಂದ ಏನು ಲಾಭ? ಸುಖ ನಿನಗೆ ಎಲ್ಲಾ ಕಾಲದಲ್ಲೂ ಸಿಕ್ಕಿದೆಯೇನು? ಇದು ನಾವು ಅಸ್ವತಂತ್ರರು ಅನ್ನೋದನ್ನು ತೋರಿಸ್ತದೆ. ಯದಿನಾಮ ಪರೋ ನಭವೇತ ಹರಿಹಿ, ಭಗವಂತ ಹರಿ ಅವನೊಂದು ವೇಳೆ ಸರ್ವೋತ್ತಮ ಅಲ್ಲದೆ ಹೋದ್ರೆ ಕಥಮಸ್ಯ ವಶೇ ಜಗದೇತದ ಭೂತ್, ಅವನು ಸ್ವತಂತ್ರ ಸರ್ವೋತ್ತಮ ಅಲ್ಲದೆ ಹೋಗಿದ್ರೆ ಈ ಜಗತ್ತು ಅವನ ಕೈಯಲ್ಲಿ ಹೇಗಿರ್ತಿತ್ತು? ಜಗತ್ತು ಅವನ ಕೈಯಲ್ಲಿ ಇದೆ ಅಂದ ಮೇಲೆ ಅವನು ಸ್ವತಂತ್ರ, ಅವನು ಸರ್ವೋತ್ತಮ ಅಂತ ತೀರ್ಮಾನ. ನಮಗೆ ಯಾರಿಗಾದ್ರೂ ಸಂಶಯ ಬರ್ಬೋದು, ಜಗತ್ತು ಅವನ ಕೈಯಲ್ಲಿದೆ ಅನ್ಲಿಕ್ಕೆ ಏನು ಆಧಾರ? ಜಗತ್ತು ಅವನ ಕೈಯಲ್ಲಿದೆ ಅಂತ ತೀರ್ಮಾನ ಆಗಿದ್ರೆ ಅವನು ಸ್ವತಂತ್ರ, ಅವನೇ ಸರ್ವೋತ್ತಮ ಅಂತ ಒಪ್ಪಬಹುದಿತ್ತು. ಜಗತ್ತು ಅವನ ಕೈಯಲ್ಲಿದೆ ಅನ್ಲಿಕ್ಕೆ ಏನು ಆಧಾರ? ಅದಕ್ಕೊಂದು ಆಧಾರ ತೋರಿಸ್ರಿ ಅಂದ್ರೆ, ಯದಿನಾಮನ ತಸ್ಯ ವಿಷಯ ಸಕಲಂ ಕಥಮೇವಚ ನಿತ್ಯ ಸುಖಂ ನ ಭವೇತ್. ನಾವು ಭಗವಂತನ ಕೈಯಲ್ಲಿನ ಗೊಂಬೆಗಳಲ್ಲದೆ ಹೋಗಿದ್ರೆ ನಮಗೆ ಯಾವಾಗಲೂ ಸುಖ ಯಾಕಾಗಿಲ್ಲ? ಯಾವಾಗಲೂ ಸುಖ ಬೇಕು ಅಂತ ನಮ್ಗೆ ಹಂಬಲ ಇದೆಯಲ್ಲ, ಅದಕ್ಕಾಗಿ ಒಂದಿಷ್ಟು ಪ್ರಯತ್ನ ಪಡ್ತೀವಲ್ಲ. ಆದರೆ ಸತತವಾಗಿ ನಮಗೆ ಸುಖ ಯಾಕೆ ಆಗ್ತಿಲ್ಲ? ಯಾವಾಗಲೂ ಒಮ್ಮೆ ಸುಖ ಆಗ್ತದೆ, ಸುಖ ಆಗದೇ ಇರುವುದೇ ಹೆಚ್ಚು, ಅಥವಾ ಸುಖ 50%, ದುಃಖ 50%. ಹೀಗೆ ನಡೆದಿದೆ ಅಂದ ಮೇಲೆ ನಮ್ಮ ಅಪೇಕ್ಷೆಗೆ ತಕ್ಕಂತೆ ನಮ್ಮ ಜೀವಮಾನ ಎಲ್ಲವೂ ನಡೆದಿಲ್ಲ ಅಂದ ಮೇಲೆ, ಸಣ್ಣವರಿದ್ದಾಗ ನಮ್ಗೆ ಇದೇನು ಗೊತ್ತಾಗೋದಿಲ್ಲ. ಬೆಳೆದು ದೊಡ್ಡವರು ಆಗ್ತಾ ಬಂದಂತೆ ನಮ್ಮ ಇಚ್ಛೆಗೆ ತಕ್ಕಂತೆ ಈ ಜಗತ್ತು ನಡೀತಿಲ್ಲ, ಇಡೀ ಜಗತ್ತು ಆ ಕಡೆ ಇಲ್ಲೇ, ನನ್ನ ಮನೆಯೇ ನನ್ನ ಇಚ್ಛೆಗೆ ತಕ್ಕಂತೆ ನಡೆದಿಲ್ಲ ಅನ್ನುವುದು ಹೆಚ್ಚು ಅನುಭವಕ್ಕೆ ಬರ್ತದೆ. ನಮ್ಮ ಸುಖ 100% ನಮಗೆ ಸುಖ ಸಿಕ್ತಿಲ್ಲ ಅನ್ನೋದು ನಮ್ಗೆ ಅನುಭವಕ್ಕೆ ಬರ್ತದೆ. 100% ಸಂದರ್ಭಗಳಲ್ಲಿ ನಮಗೆ ಸುಖ ಸಿಕ್ತಿಲ್ಲ, ಎಲ್ಲ ಸಂದರ್ಭಗಳು, ಎಲ್ಲ ವ್ಯಕ್ತಿಗಳು ನಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡ್ತಿಲ್ಲ ಅಂತ ಅನ್ನೋದು ಗೊತ್ತಾದ್ರೆ ನಾವು ಇನ್ನೊಬ್ರು ಯಾರ್ದೋ ಅಧೀನ ಇದ್ದೀವಿ ಅಂತ ಗೊತ್ತಾಗ್ತದೆ. ಯಾರ ಅಧೀನ ಇದ್ದೀವಿ? ನಾವು ನಮ್ಮ ಹೆಂಡತಿ ಅಧೀನ ಇದ್ದೀವೇನೋ, ಅಥವಾ ನಾವು ನಮ್ಮ ಗಂಡನ ಅಧೀನ ಇದ್ದೀವೇನೋ, ನಮ್ಮ ಉನ್ನತಾಧಿಕಾರಿಗಳ, ನಮ್ಮ ಬಾಸ್ಗಳ ಅಧೀನದಲ್ಲಿ ನಾವಿದ್ದೀವೇನೋ ಅಂತ ಸ್ವಲ್ಪ ವಿಚಾರ ಮಾಡಿದ್ರೆ, ಅವರ ಅಧೀನದಲ್ಲಿ ನಾವು ಎಷ್ಟಿದ್ದೀವಿ? ಸ್ವಲ್ಪ ಇದ್ದೀವಿ. ಕಚೇರಿಗೆ ಹೋದಾಗ ಆ ಉನ್ನತಾಧಿಕಾರಿಗಳ ಅಧೀನರು ನಾವು, ಮನೆಯಲ್ಲಿ ಹೋದಾಗ ನಾವೇನು ಅವರ ಅಧೀನರಲ್ಲ. ಗಂಡ ಹೆಂಡತಿ ಪರಸ್ಪರ ಅಧೀನರು ಮನೆಯಲ್ಲಿ, ಆದರೆ ಕಚೇರಿಗೆ ಹೋದಾಗ ಗಂಡ ಹೆಂಡತಿ ಅಧೀನ ಏನಲ್ಲ, ಹೆಂಡತಿ ಗಂಡನ ಅಧೀನ ಏನಲ್ಲ. ಅಂದಮೇಲೆ ನಾವು ಹುಟ್ಟಿದ ಆರಭ್ಯ ಗರ್ಭಕ್ಕೆ ಬಂದೆವು, ತಾಯಿ ಗರ್ಭಕ್ಕೆ ಬಂದೆವು, ಅಲ್ಲಿಂದ 70-80 ವರ್ಷ ಬದುಕಿದೆವು. ಅಲ್ಲಿವರೆಗೂ ಯಾರ ಅಧೀನ? ನಾವು ಮನೆಯಲ್ಲಿ ಯಾರ ಅಧೀನ? ಹೊರಗೆ ಯಾರ ಅಧೀನ? ಎಚ್ಚರ ಇದ್ದಾಗ ಯಾರ ಅಧೀನ? ಕನಸು ಕಾಣುವಾಗ ಯಾರ ಅಧೀನ? ಮಲಗಿದ್ದಾಗ ಯಾರ ಅಧೀನ? ಓಂಕಾರ ಅನ್ನೋದು ಎಚ್ಚರ, ಕನಸು ಮತ್ತು ನಿದ್ರೆಗಳನ್ನು ಹೇಳ್ತದೆ. ಅ ಅನ್ನೋದು ಎಚ್ಚರವನ್ನು ಹೇಳ್ತದೆ, ಉ ಅನ್ನೋದು ಕನಸನ್ನು ಹೇಳ್ತದೆ, ಮ ಅನ್ನೋದು ನಿದ್ರೆಯನ್ನು ಹೇಳ್ತದೆ. ಆ ಓಂಕಾರದ ವಿಸ್ತಾರವನ್ನ ಈ ಭೂಹು ಭುವಃ ಸ್ವಹ ಅನ್ನುವ ವ್ಯಾಹೃತಿಗಳು ಹೇಳಿವೆ. ಅದರ ವಿಸ್ತಾರವನ್ನೇ ಗಾಯತ್ರಿ ಹೇಳಿದೆ. ಗಾಯತ್ರಿ 3 ಪಾದಗಳು ಹೇಳಿವೆ. ಆ 3 ಪಾದದ ವಿಸ್ತಾರವನ್ನೇ ಪುರುಷ ಸೂಕ್ತದ 3 ವರ್ಗಗಳು ಹೇಳಿವೆ. ಪುರುಷ ಸೂಕ್ತದ 3 ವರ್ಗಗಳ ವಿಸ್ತಾರವನ್ನೇ ಋಕ್, ಯಜುಸ್, ಸಾಮ ಅನ್ನುವ 3 ವೇದಗಳು ಹೇಳಿವೆ. ಅದರ ವಿಸ್ತಾರವನ್ನೇ ಈ ಭಾಗವತ ಹೇಳ್ತದೆ. ಅಂದಮೇಲೆ ನಾವು ಮಲಗಿರುವಾಗಲೂ, ಕನಸು ಕಾಣುವಾಗಲೂ, ಎಚ್ಚರ ಇರುವಾಗಲೂ, ಹುಟ್ಟುವಾಗಲೂ, ಸಾಯುವಾಗಲೂ, ಎಲ್ಲಾ ಸಂದರ್ಭದಲ್ಲೂ ಕೂಡ ಯಾರ ಅಧೀನರು ಅಂತ ನಿಮ್ಮನ್ನು ಎಲ್ಲಾ ಹಂತದಲ್ಲೂ ನಿಯಂತ್ರಿಸುವನು ನಾನಿದ್ದೀನಿ ಅಂತ ನಮ್ಮ ಸುತ್ತಮುತ್ತಲಿನ ವ್ಯಕ್ತಿ ಯಾರಾದರೂ ಎದೆ ತಟ್ಟು ಹೇಳಲಿಕ್ಕೆ ಸಾಧ್ಯ ಏನು? ಅಂಥವ್ರು ಯಾರಿದ್ದಾರೆ ಅಂತ ತೊಗೊಂಬಂದು ತೋರ್ಸ್ಲಿಕ್ಕೆ ಸಾಧ್ಯ ಏನು? ನಾವಾದರೂ ಎಲ್ಲಾ ಹಂತದಲ್ಲೂ ಯಾರನ್ನಾದ್ರೂ ನಿಯಂತ್ರಿಸ್ತೇವ? ನಮ್ಮನ್ನಾದ್ರೂ ನಮ್ಮಂತೆಯೇ ಇರುವ ಒಬ್ಬ ರಕ್ತ ಮಾಂಸದ ವ್ಯಕ್ತಿ, ನಮ್ಮಂತೆಯೇ ಸಂಸಾರದ ಜಂಜಡದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತ ವ್ಯಕ್ತಿ, ನಾನು ನಿನ್ನನ್ನು ಎಲ್ಲಾ ಹಂತದಲ್ಲೂ ನಿಯಂತ್ರಿಸ್ತಾ ಇದ್ದೀನಿ ಅಂತ ಯಾರಿದ್ದಾರೆ? ನಾವು ಹುಟ್ಟುವಾಗ ನಮ್ಮ ತಂದೆ ತಾಯಿ ಇದ್ರು, ನಾವು ಸಾಯುವಾಗ ನಮ್ಮ ತಂದೆ ತಾಯಿ ಇರೋದಿಲ್ಲ. ನಮ್ಮ ಸಾವನ್ನು ಅವ್ರು ನಿಯಂತ್ರಿಸ್ತಾರ? ಹಾಗಾದ್ರೆ ನಮ್ಮ ಸಾವನ್ನ ಯಾರೋ ಒಬ್ರು ನಿಯಂತ್ರಿಸ್ತಾರೆ, ಯಾರೋ ವೈದ್ಯರು, ಅಥವಾ ನಮ್ಮ ಸುತ್ತಮುತ್ತಲಿನ ಕಂಡೀಷನ್ಗಳು, ಅಪಘಾತಗಳು, ರೋಗಗಳು, ಇವೆಲ್ಲ ನಿಯಂತ್ರಿಸ್ತವೆ.
ಹುಟ್ಟುವಾಗ ಅವ್ರು ಯಾರಿದ್ರು? ಸಾಯುವ ಸಂದರ್ಭದಲ್ಲಿ ಕೆಲವರು ನಮ್ಮನ್ನು ನಿಯಂತ್ರಿಸ್ತಾರೆ, ಹುಟ್ಟುವ ಸಂದರ್ಭದಲ್ಲಿ ನಮ್ಮನ್ನು ಯಾರು ನಿಯಂತ್ರಿಸ್ತಾರೆ? ನಡುವೆ ಜೀವನವನ್ನು ನಮ್ಮ ತಂದೆ ತಾಯಿಗಳೊಂದು 20-30 ವರ್ಷ 30-40 ವರ್ಷ ಇದ್ದು ಅವ್ರು ಹೊರಟೋದ್ರು. ಆಮೇಲೂ ನಾವು ಬದುಕಿದ್ದೀವಿ. ಅವರು ನಮ್ಮನ್ನು ನಿಯಂತ್ರಿಸಿದ್ರೇನು? ನಮ್ಮ ತಂದೆ ತಾಯಿಂದ್ರು ನಮ್ಮನ್ನು ಆವಾಗ ಇಲ್ಲ. ಆಮೇಲೆ ನಿಯಂತ್ರಿಸುವವರು ಬೇರೆ, ಹುಟ್ಟುವಾಗ ನಿಯಂತ್ರಿಸುವವರು ಬೇರೆ, ಸಾಯುವಾಗ ನಿಯಂತ್ರಿಸುವವರು ಇನ್ಯಾರು? ಮತ್ತು ಹಾಗಿದ್ದಾಗ ಹುಟ್ಟುವಾಗಲೂ ಸಾಯುವಾಗಲೂ ನಡುವೆಯೂ ಎಚ್ಚರಿದ್ದಾಗಲೂ ಕನಸು ಕಾಣುವಾಗಲೂ ಮನಸ್ಸಿನ ಮತ್ತೆ ನಿದ್ರೆ ಮಾಡುವಾಗಲೂ ನಮ್ಮ ನಿಯಂತ್ರಿಸುವವರು ಯಾರು? ಅದಕ್ಕೆ ನಮ್ಗೆ ನಿತ್ಯ ಸುಖ ಇಲ್ಲ, ಯಾವಾಗಲೂ ಬೇಕಾಗಿ ಸುಖ ಬೇಕು ಅಂತ ಅಪೇಕ್ಷೆ ಇದೆ, ಆ ಸುಖ ಸಿಕ್ತಿಲ್ಲ. ನಾವು ಯಾರ್ದೋ ಅಧೀನ ಇದ್ದೀವಿ. ಯಾರು ಅಧೀನ ಇದ್ದೀವಿ ಅಂದರೆ ಇವ್ರು ಯಾರು ಅಧೀನ ಇಲ್ಲ, ನಾವು ಇವ್ರು ಯಾರಿಗೋ ಕೆಲವರಿಗೆ ಅಧೀನರು ಅಂತ ತೋರಿಸ್ಕೋತೇವೆ. ಅವರು ನಾವು ನಿಮ್ಮನ್ನೆಲ್ಲ ಕುಣಿಸಿ ಬಿಡ್ತೀವಿ, ನಾವು ಹೇಳಿದಂತೆ ನಿಮ್ಮನ್ನು ನಿಯಂತ್ರಿಸ್ತೀವಿ ಅಂತ ಕೆಲವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಆದರೂ ಅವರು ಪೂರ್ಣವಾಗಿ ನಮ್ಮನ್ನು ನಿಯಂತ್ರಿಸ್ತಾ ಇಲ್ಲ. ಪೂರ್ಣವಾಗಿ ನಮ್ಮನ್ನು ನಿಯಂತ್ರಿಸುವವನು ಭಗವಂತ ಒಬ್ಬನೇ. ಕನಸಿನಲ್ಲೂ ಎಚ್ಚರದಲ್ಲಿಯೂ ಮಲಗಿದ್ದಾಗಲೂ ಹುಟ್ಟಿದಾಗ ಸಾಯುವಾಗ ಈ ನಡುವೆ ಎಲ್ಲ ಸಂದರ್ಭದಲ್ಲೂ ನಮ್ಮನ್ನು ನಿಯಂತ್ರಿಸುವವನು ಅವನೇ. ನಾಳೆ ಹುಟ್ಟು ಸಾವುಗಳ ಸಂಕೋಲೆಯಿಂದ ನಾವು ಬಿಡುಗಡೆ ಮಾಡಿಕೊಂಡು ಭಗವಂತನ ಪಾದವನ್ನೇ ಸೇರಿ ಮತ್ತೆಂದೂ ಹುಟ್ಟು ಸಾವು ಅವಕ್ಕೆ ಸಂಸಾರಕ್ಕೆ ಬರದೇನೆ ಇದ್ದಾಗಲೂ ಮುಕ್ತಿಯಲ್ಲಿದ್ದಾಗಲೂ ನಮ್ಮನ್ನು ನಿಯಂತ್ರಿಸುವವನು ಯಾರು? ಅವನೊಬ್ಬನೇ ನಿಯಂತ್ರಿಸ್ಬೇಕು, ಅವನೇ ಸ್ವತಂತ್ರ ಅನ್ನೋದು ನಮ್ಗೆ ಅದರಿಂದ ಗೊತ್ತಾಗ್ತದೆ. ಅದಕ್ಕೆ ಅವನು ಸ್ವರಾಟ್ ಅಂತ ಹೇಳಿದ್ರು. ಸ್ವರಾಟ್ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಅಭಿಜ್ಞ ಅಂತ ಹೇಳಿದ್ರು. ಅಭಿಜ್ಞ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ, ಸರ್ವಜ್ಞ ಅಂತ ಅರ್ಥ. ನಮ್ಮನ್ನು ಹುಟ್ಟುವಾಗ ನಿಯಂತ್ರಿಸಬೇಕು, ಸಾಯುವಾಗ ನಿಯಂತ್ರಿಸಬೇಕು, ನಡುವೆ ನಿಯಂತ್ರಿಸಬೇಕು, ಕನಸಿನಲ್ಲಿ ಎಚ್ಚರದಲ್ಲಿ ನಿದ್ರೆಯಲ್ಲಿ ನಿಯಂತ್ರಿಸಬೇಕು. ಒಂದೊಂದು ಹೆಜ್ಜೆ ನಾವು ಇಡುವಾಗಲೂ ನಮ್ಮನ್ನು ನಿಯಂತ್ರಿಸ್ಬೇಕು. ನಾವೇನಾದ್ರು ನುಡಿಯುವಾಗ ಅವನೇ ಒಳಗೆ ನಿಂತು ನುಡಿಸ್ಬೇಕು, ಕೇಳುವಾಗ ಅವನೇ ನಿಂತು ನುಡಿಸ್ಬೇಕು, ಓದಿದಾಗ ಅರ್ಥ ಆಗ್ಬೇಕು. ಮತ್ತೆ ಸರ್ವಜ್ಞನಾದ ಅವನು ಇದನ್ನ ಮಾಡಿದ್ರಿಂದಲೇ ಇದೆಲ್ಲ ಆಗಿರೋದು. ಅವನು ಒಂದ್ ವೇಳೆ ಸರ್ವಜ್ಞ ಅಲ್ಲದೆ ಹೋಗಿದ್ರೆ ಇದೇನಾಗ್ತಿತ್ತು? ಕುಂಬಾರ ಗಡಿಗೆ ಏನ್ ಮಾಡಿದೆ? ಕುಂಬಾರ ಗಡಿಗೆ ಮಾಡೋದಕ್ಕೆ ಬಹಳ ಸರಳವಾಗಿ ಕಾಣಿಸ್ತದೆ. ಒಂದು ಕುಂಬಾರ ಒಂದು ಗಡಿಗೆ ಮಾಡ್ಲಿಕ್ಕೆ 10-12 ವರ್ಷದ ಡಿಗ್ರಿ ಏನು ಬೇಕಾಗಿಲ್ಲ, ಗ್ರಾಜುಯೇಷನ್ ಬೇಕಾಗಿಲ್ಲ, ಪೋಸ್ಟ್ ಗ್ರಾಜುಯೇಷನ್ ಬೇಕಾಗಿಲ್ಲ, ಬಹಳ ಸರಳವಾಗಿ ಕಾಣಿಸ್ತದೆ. ನಾವೊಂದು ಗಡಿಗೆ ಮಾಡ್ಲಿಕ್ಕೆ ಹೋಗೋಣ ನೋಡ್ ಗೊತ್ತಾಗ್ತದೆ. ಅವಾಗ ಮಣ್ಣು ಕಲಿಸ್ಲಿಕ್ಕೆ ಬರಲ್ಲ. ಎಷ್ಟು ನೀರು ಹಾಕಬೇಕು, ಹೇಗೆ ಮುಂಜಾನೆದ್ದು ಕುಂಬಾರಣ್ಣ ಎಷ್ಟು ನೀರು ಹಾಕಿ ಹದ ಮಾಡ್ಯಾನೆ ಅನ್ನೋದೇ ನಮಗೆ ತಿಳಿಯೋದಿಲ್ಲ. ಬಹಳ ಸರಳವಾದ ಕೆಲಸ ಅಂತ ಕಾಣಿಸ್ತದೆ. ಅಂತೂ ಕುಂಬಾರ ಗಡಿಗೆಯನ್ನು ಮಾಡ್ಲಿಕ್ಕೂ ಕಮ್ಮಾರ ಒಂದು ಕಬ್ಬಿಣದ ವಸ್ತುವನ್ನು ಮಾಡ್ಲಿಕ್ಕೂ ಒಂದು ಜ್ಞಾನ ಬೇಕು. ಹಾಗಿದ್ದಾಗ ಈ ನದಿ, ವಾಯು, ಸಮುದ್ರ, ಬೆಟ್ಟ, ಗುಡ್ಡ ಅದರಿಂದ ಎಷ್ಟು ಲೆಕ್ಕಾಚಾರ ಇದೆ. ಮತ್ತೆ ಇಂದೆಲ್ಲ ಮಾಡುವನು ಸರ್ವಜ್ಞ ಆಗಿರ್ಬೇಕಲ್ಲ. ಇಲ್ಲ ಒಂದು ಊಹೆ ಇದೆ. ಶಾಸ್ತ್ರದಿಂದ ತಿಳಿಯುತ್ತದೆ, ಊಹೆಯಿಂದ ತಿಳಿಯುತ್ತದೆ, ಅವನು ಸರ್ವಜ್ಞ ಅಂತ ತಿಳಿಯುತ್ತದೆ, ಅವನು ಸ್ವತಂತ್ರ ಅಂತ ತಿಳಿಯುತ್ತದೆ. ಮತ್ತೆ ಅವನು ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಷ್ಯಂತಿಯಂ ಸೂರಯ. ಆ ಪರಮಾತ್ಮ ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿದ, 4 ಮುಖದ ಬ್ರಹ್ಮನನ್ನು ಹುಟ್ಟಿಸಿದ. ಪರಮಾತ್ಮನ ಹೊಕ್ಕಳಿನಿಂದ ಒಂದು ಕಮಲ ಹುಟ್ಟಿದಂತೆ. ಆ ಕಮಲದಲ್ಲಿ ಚತುರ್ಮುಖ ಇದ್ದಂತೆ. ಆ ಕಮಲ ಅಂದ್ರೆ ಬೇರೆ ಏನಲ್ಲ, ಬ್ರಹ್ಮಾಂಡವೇ. ಇಡೀ ಬ್ರಹ್ಮಾಂಡ ಏನಿದೆ ಆ ಬ್ರಹ್ಮಾಂಡವೇ ಒಂದು ಕಮಲ, ಅದರೊಳಗೆ ಚತುರ್ಮುಖ ಬ್ರಹ್ಮ ಇದ್ದಾನೆ. ಆ ಬ್ರಹ್ಮನನ್ನು ಹುಟ್ಟಿಸಿದ. ನೀನು ಸೃಷ್ಟಿ ಮಾಡು ಅಂತ ಹೇಳಿದ ಆ ಬ್ರಹ್ಮನಿಗೆ. ಆ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ಆ ಜ್ಞಾನ ಅವನಿಗೆ ಬೇಕಲ್ಲ. ಬ್ರಹ್ಮನೊಳಗಿದ್ದು ಪರಮಾತ್ಮನೇ ಜಗತ್ತನ್ನು ಸೃಷ್ಟಿಸ್ತಾನೆ, ಆದರೂ ಆ ಬ್ರಹ್ಮನಿಗೆ ಆ ಜ್ಞಾನ ಬೇಕಲ್ಲ. ಅದಕ್ಕಾಗಿ ತೇನೇ ಬ್ರಹ್ಮ ಹೃದಯ ಆದಿ ಕವಿಯೇ, ಆದಿ ಕವಿ ಅಂತ ಕರೆಸ್ಕೊಂಡಿರುವಂತಹ ಅತಿ ಶ್ರೇಷ್ಠ ಕವಿಯಾದ ಚತುರ್ಮುಖ ಬ್ರಹ್ಮನಿಗೆ ಶಾಸ್ತ್ರವನ್ನು ಉಪದೇಶ ಮಾಡಿದವನು. ತೇನೆ ಅಂದ್ರೆ ಬಿತ್ತರಿಸಿದವನು. ಬಹಳ ಹೊತ್ತಲ್ಲ, 10-12 ವರ್ಷ ಕಾಲ ಅವನೇನು ಪಾಠ ಮಾಡಲಿಲ್ಲ. ಅವನಿಗೆ ಅವನದೇ ಆದ ದೊಡ್ಡ ಸಾಧನೆಯ ಹಿನ್ನೆಲೆ ಇದೆ. ಅದರಿಂದ ಅವನೇನು ಹೇಳಿದ ಕೂಡಲೇ ಇವನಿಗೆಲ್ಲ ತಿಳಿದು ಹೋಯ್ತು. ತಲೆ ಮೇಲೆ ಕೈ ಇಟ್ಬಿಟ್ರೆ ಎಲ್ಲ ಶಾಸ್ತ್ರವು ಅರ್ಥ ಆಗಿ ಹೋಗಿಬಿಡ್ತದೆ. ಅದು ಹೃದಯ ಏನೋ ಕಾಟಾಚಾರಕ್ಕೆ ಹೇಳಿದ್ದಲ್ಲ, ಹೃದಯಪೂರ್ವಕವಾಗಿ ನೀನು ನನ್ನ ಮಗ ಅಂತ ಭಾವಿಸಿ ಪರಮಾತ್ಮ ಅವನಿಗೆ ಈ ಶಾಸ್ತ್ರವನ್ನು ಉಪದೇಶ ಮಾಡಿದ. ಅವನು ಆದಿ ಕವಿ ಅಂತ ಕರೆಸ್ಕೊಂಡ. ನಾವೆಲ್ಲ ಆಮೇಲಿನ ಕವಿಗಳು. ಅವನ ಆದಿ ಪಂಡಿತ. ಕವಿ ಅಂದ್ರೆ ಪಂಡಿತ, ಕವನ ಬರೆದವನೇ ಪಂಡಿತ ಏನಲ್ಲ. ಕವಿ ಅಂದ್ರೆ ಪಂಡಿತ ಅಷ್ಟೇ. ಮುಷ್ಯಂತಿ ಎಂ ಸೂರಯ. ಭಗವಂತ ಸರ್ವಜ್ಞ ಸರ್ವೋತ್ತಮ ಅಂತೆಲ್ಲ ತಿಳಿದು ಬಿಡ್ತು. ಭಗವಂತನ ಬಗ್ಗೆ ನಮಗೆ ಪೂರ ತಿಳಿದು ಬಿಡ್ತು ಅನ್ನುವಂಗಿದೇನು? ಇಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಆ ಪರಮಾತ್ಮನ ಬಗ್ಗೆ ಪೂರ ತಿಳಿಯಲಿಕ್ಕಾಗದೆ ಮೋಹ ಹೊಂದ್ಬಿಡ್ತಾರೆ. ಪರಮಾತ್ಮನ ಬಗ್ಗೆ ಪೂರ್ಣವಾಗಿ ತಿಳಿಯೋದೇ ಇಲ್ಲ. ಶಾಸ್ತ್ರ ಓದಿರ್ತೇವೆ, ಪ್ರವಚನನೂ ಮಾಡಿರ್ತೇವೆ,
ಅದನ್ನು ಆಚರಣೆ ಮಾಡೋ ಸಂದರ್ಭದೊಳಗೆ ನಾನು ಇಷ್ಟೆಲ್ಲ ಮಾಡಿಬಿಟ್ಟೆ ಅಂತ ಪರಮಾತ್ಮನನ್ನು ಮರೆತು ಬಿಡ್ತೇವೆ. ಪರಮಾತ್ಮನನ್ನು ಮರೆತು ಹೋಗಿಬಿಡ್ತೇವೆ. ಅರ್ಜುನನಂಥ ದೊಡ್ಡ ಜ್ಞಾನಿಗೆ, ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಂಡಂಥ ಜ್ಞಾನಿಗೆ ಆ ಪರಮಾತ್ಮನ ಸ್ವರೂಪದ ಆಳವನ್ನು ಅಗಲವನ್ನು ತಿಳಿಲಿಕ್ಕಾಗಲಿಲ್ಲ. ಇವನು ಯಾರೋ ನಮ್ಮ ಸೋದರತ್ತೆ ಮಗ, ನಮ್ಮ ಸೋದರ ಮಾವನ ಮಗ. ಕೃಷ್ಣನಿಗೆ ಅರ್ಜುನ ಸೋದರತ್ತೆ ಮಗ, ಅರ್ಜುನನಿಗೆ ಕೃಷ್ಣ ಸೋದರ ಮಾವನ ಮಗ. ನಮ್ಮ ಸೋದರ ಮಾವನ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ತೀರಾ ಸಲಿಗೆಯಿಂದ ಹೇ ಯಾದವ, ಯದುಕುಲದಲ್ಲಿ ಹುಟ್ಟಿದವನೇ, ಹೇ ಸಖ ಗೆಳೆಯನೇ ಅಂತ ಅವನ ಜೊತೆ ಇದ್ಬಿಡ್ತಿದ್ದ. ಅವನು ಇಬ್ಬರಿಗೂ 6 ತಿಂಗಳು ಅಷ್ಟೇ ವ್ಯತ್ಯಾಸ ಇತ್ತು. ಭಗವಂತ ಅನ್ನೋದನ್ನೇ ಮರ್ತು ಬಿಡ್ತಿದ್ದ. ನಾನು ದೊಡ್ಡ ಪರಾಕ್ರಮಿ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ನನ್ನಿಂದಾಗಿ ಯುದ್ಧ ನಡೆದಿದೆ ಅಂತ ತಿಳ್ಕೊಂಡಿದ್ದ. ಅರ್ಜುನನಿಗೆ ಹೀಗಾಯ್ತು. ನಮ್ಮ ಗತಿ ಏನು? ಎಲ್ಲರೂ ಭಗವಂತನ ಬಗ್ಗೆ ಮೋಹ ಹೊಂದ್ತಾರೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ. ಭಗವಂತ 3 ಬಗೆಯ ಸೃಷ್ಟಿ ಮಾಡಿದ. ಅದೇನು 3 ಬಗೆಯ ಸೃಷ್ಟಿ ಅಂದ್ರೆ, ಭಗವಂತ ತನ್ನನ್ನ ಸೃಷ್ಟಿಸಿಕೊಂಡದ್ದೊಂದು, ತನ್ನಿಂದಲೇ ತನ್ನನ್ನು ಸೃಷ್ಟಿಸಿಕೊಂಡ. ವೈಕುಂಠದಲ್ಲೋ, ಶ್ವೇತದ್ವೀಪದಲ್ಲೋ, ಅನಂತಾಸನದಲ್ಲೋ ಎಲ್ಲೋ ಇದ್ದಾನೆ. ಅವನು ಕೃಷ್ಣನಾಗಿ, ರಾಮನಾಗಿ ನಮ್ಮ ಜೊತೆ ಇರಬೇಕು ಅಂತ ಬಂದ. ಇದು ಅವನು ತನ್ನನ್ನು ತಾನು ಸೃಷ್ಟಿಸಿಕೊಂಡದ್ದು. ಅದು ಹೇಗೆ ಅಂದ್ರೆ, ದೀಪಾಂತರಂ ಯಥಾ. ಒಂದು ದೀಪ ಇದೆ, ಒಂದು ದೀಪ ಇಟ್ಟಿರ್ತಾರೆ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಮಾಡ್ತಿರ್ತಾರೆ. ಆ ಒಂದು ದೀಪದಿಂದ ಎಲ್ಲಾ ಹಣತೆಗಳನ್ನು ಹಚ್ತಾರೆ. 10 ಹಣತೆಗಳನ್ನು ಹಚ್ಚಿರಿ, 100 ಹಚ್ಚಿರಿ, 1000 ಹಚ್ಚಿರಿ, 1,00,000 ಹಣತೆಗಳನ್ನು ಹಚ್ಚಿರಿ. ಆ ಮೂಲ ದೀಪದ ಬೆಳಕಿನಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದನ? ಎಣ್ಣೆ ಕಡಿಮೆ ಆದ್ರೆ, ಬತ್ತಿಯೇ ಕಡಿಮೆ ಆದ್ರೆ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಇಲ್ಲಿರೋ ದೀಪವನ್ನು ಇನ್ನೊಂದು ಕಡೆ ತಗೊಂಡು ಹೋದ್ವಿ ಅನ್ನೋ ಕಾರಣದಿಂದಾಗಿ, ಇದರಿಂದ ಇನ್ನೊಂದು ಕಡೆ ದೀಪ ಹಚ್ಚಿದ್ವಿ ಅನ್ನೋ ಕಾರಣದಿಂದಾಗಿ ಆ ಮೂಲ ದೀಪದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದೇನೋ? ಏನು ವ್ಯತ್ಯಾಸವೂ ಆಗೋದಿಲ್ಲ. ಹಾಗೆ ಭಗವಂತ ಅಲ್ಲಿದ್ದಾನೆ, ಅವನು ಅಲ್ಲಿಂದ ಇಲ್ಲಿ ಬಂದ ಅನ್ನೋ ಕಾರಣಕ್ಕಾಗಿ ಅವನಲ್ಲಿ ಮೂಲ ರೂಪದಲ್ಲಿ ಇದ್ದವನಲ್ಲಿ ಏನೋ ಕೊರತೆ ಆಗಲಿಲ್ಲ. ಒಂದು 10 ಕಿಲೋ ಅಕ್ಕಿನೋ ಗೋಧಿನೋ ಇದ್ದಾಗ ಅದ್ರಲ್ಲಿ 1-2 ಕಿಲೋ ತೆಗೆದ್ರೆ ಅಲ್ಲಿ 8 ಆಯ್ತು, ಇಲ್ಲಿ 2 ಆಯ್ತು. ಆದ್ರೆ ಭಗವಂತ ಅವತಾರ ಮಾಡಿ ಬಂದ ಅನ್ನೋ ಕಾರಣಕ್ಕೆ ಅಲ್ಲಿ ಮೂಲದಲ್ಲೂ ಏನು ಕೊರತೆ ಆಗಲಿಲ್ಲ. ಇಲ್ಲಿ ಬಂದ ರಾಮಕೃಷ್ಣಾದಿಗಳು ಅವರು ಪೂರ್ಣರೇ, ಅದು ಪೂರ್ಣನೇ, ಇದು ಪೂರ್ಣವೇ. ಮತ್ತೆ ತನ್ನ ಪ್ರತಿಬಿಂಬರಾದಂತಹ ಈ ಜೀವರನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಇದಕ್ಕಾಗಿ ಹೇಳಿದ್ದು, ಯಾವ ಜಗತ್ತಿನಲ್ಲಿ ಯಾವ ಚೇತನವನ್ನು ಅವಮಾನಿಸುವಂತಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಕೂಡ ಭಗವಂತನ ಪ್ರತಿಬಿಂಬ. ಇದನ್ನು ಗಮನಿಸ್ಬೇಕು. ಆಕಾಶದಲ್ಲಿ ಸೂರ್ಯ ಪ್ರಕಾಶಿಸ್ತಾ ಇದ್ದಾನೆ ಅಥವಾ ಚಂದ್ರ ಪ್ರಕಾಶಿಸ್ತಾ ಇದ್ದಾನೆ. ಆ ಕೆಳಗೆ ಒಂದು ಸರೋವರ, ಒಂದು ಸಮುದ್ರ, ಒಂದು ನದಿ, ಅಂಥವೆಲ್ಲ ನೀರುಗಳಿವೆ. ಅದು ಬಿಡಿ, ಅಥವಾ ಒಂದು ತಂಬಿಗೆ, ಇನ್ನೊಂದು ದೊಡ್ಡ ಹಂಡೆ, ಈ ಥರ ನಾನಾ ಥರದ ನೀರಿನ ಆಕಾರಗಳು ಕೆಳಗೆ. ಮೇಲಿರುವ ಸೂರ್ಯ ಅಥವಾ ಚಂದ್ರ ಎಲ್ಲಾ ಕಡೆನೂ ಪ್ರತಿಫಲಿಸ್ತಾನೋ ಇಲ್ಲ. ಒಬ್ಬನೇ ಚಂದ್ರ ಅಥವಾ ಸೂರ್ಯ ಎಲ್ಲಾ ಕಡೆ ಪ್ರತಿಫಲಿಸುವಂತೆ ಆ ಒಬ್ಬನೇ ಭಗವಂತ ಈ ಜೀವನಾಗಿ, ಆ ಜೀವನಾಗಿ, ಹೆಣ್ಣಾಗಿ, ಗಂಡಾಗಿ, ಪ್ರಾಣಿಯಾಗಿ, ಪಕ್ಷಿಯಾಗಿ, ಪಂಡಿತನಾಗಿ, ಪಾಮರನಾಗಿ, ಶ್ರೀಮಂತಾಗಿ, ಬಡವಾಗಿ, ನಾನಾ ಥರ ಅವನೇ ಕಾಣಿಸ್ತಾ ಇದ್ದಾನೆ. ಅವನು ಬಿಂಬ, ಇವರೆಲ್ಲರೂ ಕೂಡ ಪ್ರತಿಬಿಂಬರು. ಇದು ನೀರಿನ ದೃಷ್ಟಾಂತ. ಮೊದಲಿಂದು ಬೆಂಕಿಯ ದೃಷ್ಟಾಂತ, ಒಂದು ದೀಪದಿಂದ ಇನ್ನೊಂದು ದೀಪದಂತೆ. ಒಬ್ಬನೇ ಭಗವಂತನಿಂದ ರಾಮ, ಕೃಷ್ಣ ಮೊದಲಾದ ಎಲ್ಲ ಅವತಾರಗಳು. ಎರಡನೇದ್ದು ಪ್ರತಿಬಿಂಬದ ದೃಷ್ಟಾಂತ, ನೀರಿನಲ್ಲಿ ಪ್ರತಿಬಿಂಬದ ದೃಷ್ಟಾಂತ. ಭಗವಂತ ಬಿಂಬ, ನಾವೆಲ್ಲರೂ ಕೂಡ ಪ್ರತಿಬಿಂಬರು. ಆ ಸೂರ್ಯನ ಬಿಂಬ ಇಲ್ಲಿ ಪ್ರತಿಬಿಂಬವಾಗಿ ಕಾಣಬೇಕಾದ್ರೆ ನದಿ, ಸೂರ್ಯ, ಒಂದು ಸಣ್ಣ ತಟ್ಟೆ, ದೊಡ್ಡ ತಟ್ಟೆ, ಹಂಡೆ ಇವೆಲ್ಲ ಇರ್ತಾವಲ್ಲ, ಹಾಗೆ ನಮ್ಮದೊಂದು ದೇಹ, ನಿಮ್ಮದೊಂದು ದೇಹ, ಅವ್ರದೊಂದು ದೇಹ, ಹೆಣ್ಣಿನ ದೇಹ, ಗಂಡಿನ ದೇಹ, ಪ್ರಾಣಿಯ ದೇಹ, ಪಕ್ಷಿಯ ದೇಹ, ಇವೆಲ್ಲ ಆ ನೀರಿನ ಬಟ್ಟಲುಗಳಿದ್ದಂತೆ. ಅದರಲ್ಲಿ ಒಳಗೆ ಭಗವಂತ ಮೇಲೆ ಬಿಂಬ ಇದ್ದಾನೆ, ಒಳಗೆ ಪ್ರತಿಬಿಂಬ ಇದ್ದಾನೆ ಈ ಜೀವ. ಮತ್ತೆ ತೇಜೋ ವಾರಿ ಮೃದಾಂ, ಒಂದು ಬೆಂಕಿ, ಇನ್ನೊಂದು ನೀರು, ಇನ್ನೊಂದು ಮಣ್ಣು, ಮಣ್ಣಿನಂತೆ ಅಂತ ಮೂರನೇದ್ದು. ಕುಂಬಾರ ಮಣ್ಣಿನಿಂದ ಗಡಿಗೆಯನ್ನು ಸೃಷ್ಟಿಸುವಂತೆ ಭಗವಂತನು ಕೂಡ ಭಕ್ತರಿಗಾಗಿ ಈ ಎಲ್ಲಾ ಜಡ ಪದಾರ್ಥಗಳನ್ನು ಸೃಷ್ಟಿಸಿದ್ದಾನೆ. ಮಣ್ಣಿನಿಂದ ನಾವು ಮಡಿಕೆ ಮಾಡಿದ್ವಿ, ಮಣ್ಣು ಯಾರು ಮಾಡಿದ್ರು? ಮಣ್ಣನ್ನು ಭಗವಂತನೇ ಮಾಡ್ಬೇಕಲ್ಲ. ನಮಗೆ ಲ್ಯಾಬೊರೇಟರಿಯಲ್ಲಿ ಮಣ್ಣು ಸೃಷ್ಟಿ ಮಾಡ್ಲಿಕ್ಕೆ ಬರ್ತದೇನು? ಲ್ಯಾಬೊರೇಟರಿಯಲ್ಲಿ ನೀರಿದ್ದದನ್ನ ಆಮ್ಲಜನಕ
ಮತ್ತು ವಾಯು ಮತ್ತು H2O ಅಂತ ಹೀಗೆಲ್ಲ ಬೇರ್ಪಡಿಸ್ಲಿಕ್ಕೆ ಬರ್ತದೆ. ಹೈಡ್ರೋಜನ್, ಆಕ್ಸಿಜನ್ ಅಂತ ಬೇರ್ಪಡಿಸ್ಲಿಕ್ಕೆ ಬರ್ತದೆ. ಆ ಮೂಲ ವಸ್ತುಗಳನ್ನು ಯಾವ ವಿಜ್ಞಾನಿಗಳು ಸೃಷ್ಟಿ ಮಾಡ್ಲಿಕ್ಕೆ ಬರ್ತದೆ? ಮೂಲ ಮಣ್ಣು, ನೀರು, ಬೆಂಕಿ, ವಾಯು, ಆಕಾಶ ಇದ್ದದನ್ನೇನಾದರೂ ರೂಪಾಂತರ ಮಾಡ್ಲಿಕ್ಕೆ ಬರ್ತದೆ ವಿಜ್ಞಾನಿಗಳಿಗೆ. ಇಲ್ಲದೇ ಇದ್ದದನ್ನು ಏನು ಸೃಷ್ಟಿ ಮಾಡ್ಲಿಕ್ಕೆ ಬರ್ತದೆ? ಭಕ್ತರ ಹಿತಕ್ಕಾಗಿ ಅವನು ಎಲ್ಲ ಗಡಿಗೆಗಳನ್ನು, ಕುಂಬಾರ ಗಡಿಗೆಗಳನ್ನು ಸೃಷ್ಟಿ ಮಾಡಿದಂತೆ, ಕಮ್ಮಾರ ಕಬ್ಬಿಣದ ವಸ್ತುಗಳನ್ನು ಸೃಷ್ಟಿ ಮಾಡಿದಂತೆ, ಅಕ್ಕಸಾಲಿಗ ಬಂಗಾರದ ಆಭರಣಗಳನ್ನು ಸೃಷ್ಟಿ ಮಾಡಿದಂತೆ ಭಗವಂತ ಈ ನಮ್ಮೆಲ್ಲರನ್ನು ಕೂಡ ಸೃಷ್ಟಿ ಮಾಡಿದ. ಅದರಿಂದಲೇ ಭಗವಂತನನ್ನು ಒಂದು ಕಡೆ ನಮಃ ಕುಲಾಲೇಭ್ಯ ಕರ್ಮಾರೇಭ್ಯ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಕುಲಾಲ ಅಂದ್ರೆ ಗೊತ್ತು, ಕುಂಬಾರ. ಕರ್ಮಾರ ಅನ್ನುವ ಸಂಸ್ಕೃತ ಶಬ್ದವೇ ಕನ್ನಡದಲ್ಲಿ ಕಮ್ಮಾರ ಆಗಿದೆ. ಕರ್ಮಾರ ಅಂತ ಕನ್ನಡದಲ್ಲಿ ಅನ್ನೋದು ಕಷ್ಟ, ಒತ್ತಕ್ಷರಗಳನ್ನು ಅನ್ನೋದು ಕಷ್ಟ. ಅಲ್ಲಿ ಕರ್ಮಾರ ಇದ್ದದ್ದು ಇಲ್ಲಿ ಕಮ್ಮಾರ ಆಯ್ತು. ಭಗವಂತನೇ ಕುಂಬಾರ, ಭಗವಂತನೇ ಅಕ್ಕಸಾಲಿಗ, ಭಗವಂತನೇ ಕಮ್ಮಾರ. ಅದು ಒಬ್ಬ ಅಲ್ಲ, ಅವನು ಅನೇಕ ಜನ, ಅನೇಕ ಭಗವಂತನ ರೂಪಗಳು. ಇದೊಂದು ಮನೆ, ಅದೊಂದು ಮನೆ, ಇದೊಂದು ಮಠ, ಅದೊಂದು ಮಠ, ಹೀಗೆಲ್ಲ ಅನೇಕ ಜಡ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡುವಾಗ ಇದು ಒಂದು ಜಡ, ನಮ್ಮ ದೇಹನೂ ಒಂದು ಜಡನೇ ಅಲ್ಲ. ಇದನ್ನು ಸೃಷ್ಟಿ ಮಾಡುವಾಗ ಭಗವಂತನು ಒಂದು ರೂಪದಿಂದ ಇಲ್ಲಿರ್ತಾನೆ, ಅದನ್ನು ಸೃಷ್ಟಿ ಮಾಡುವಾಗ ಅಲ್ಲೊಂದು ರೂಪದಿಂದ ಭಗವಂತ ಇರ್ತಾನೆ. ಒಂದು ಮಗು ಹುಟ್ಟಿತು ಅಂದ್ರೆ ಅಲ್ಲಿ ಭಗವಂತ ಒಂದು ರೂಪದಿಂದ ಬಂದು ಕೂತ್ಕೋತಾನೆ. ನಾವು ಮಕ್ಕಳು ಹುಟ್ಟಿದಾಗ, ಮೊಮ್ಮಕ್ಕಳು ಹುಟ್ಟಿದಾಗ ಸಂತೋಷ ಪಡ್ತಿರ್ತೇವೆ. ಆವಾಗ ಭಗವಂತ ಹುಟ್ಟಿದಾನೆ ಅಂತ ಸಂತೋಷ ಪಡುವುದನ್ನು ಕಲಿಬೇಕಂತ ಶಾಸ್ತ್ರ ಹೇಳ್ತದೆ. ತದಸ್ಯ ಪ್ರಥಮಂ ಜನ್ಮ, ದ್ವಿತೀಯಂ ಜನ್ಮ, ತೃತೀಯಂ ಜನ್ಮ. ಮಕ್ಕಳು ಹುಟ್ಟಿದಾಗೆಲ್ಲ ನಮ್ಮ ಮಗು ಹುಟ್ಟಿತಲ್ಲ, ಭಗವಂತ ಒಂದು ರೂಪದಿಂದ ಅಲ್ಲಿ ಹುಟ್ಟಿ ಬಂದ. ಮಕ್ಕಳನ್ನ ಎತ್ತಿ ಆಡಿಸುವಾಗೆಲ್ಲ ಭಗವಂತನ ಆಡಿಸ್ತಿದ್ದೀವಿ ಅಂತ ಸಂತೋಷ ಪಡ್ಬೇಕು. ಇದು ಭಗವಂತನ ಅನೇಕ ಅವತಾರಗಳಿವೆ ಅಲ್ಲ. ರಾಮನ ಕಣ್ಣಿಗೆ ಕಾಣದೇ ಇರ್ಬೋದು, ಕೃಷ್ಣ ಕಣ್ಣಿಗೆ ಕಾಣದೇ ಇರ್ಬೋದು. ನಮಗೆ ರಾಮನ ಸಲುವಾಗಿ ಗುಡಿ ಕಟ್ಟಿ ಸಂಭ್ರಮಿಸ್ಬೋದು, ಕೃಷ್ಣನ ಸಲುವಾಗಿ ಗುಡಿ ಕಟ್ಟಿ ಸಂಭ್ರಮಿಸ್ಬೋದು. ಆ ಅವತಾರಗಳು ನಾವು ಈಗಿರುವ ಸ್ಥಿತಿಯಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ. ಆದರೆ ಭಗವಂತನ ನಮ್ಮ ಮಕ್ಕಳ ರೂಪದಲ್ಲಿ, ಮೊಮ್ಮಕ್ಕಳ ರೂಪದಲ್ಲಿ, ಮರಿಮಕ್ಕಳ ರೂಪದಲ್ಲಿ ಅವತಾರ ಮಾಡಿದ್ದಾನೆ. ಇದನ್ನ ನೋಡಿ ಸಂಭ್ರಮಿಸ್ಬೋದಲ್ಲ, ಸಂತೋಷ ಪಡ್ಬೋದಲ್ಲ. ಭಗವಂತ ಆ ಮಕ್ಕಳನ್ನು ಮೊಮ್ಮಕ್ಕಳನ್ನ ಎತ್ಕೊಂಡಾಗೆಲ್ಲ ಭಗವಂತನನ್ನೇ ಎತ್ಕೊಂಡಿದ್ದೀವಿ ಅಂತ ಸಂತೋಷ ಪಡ್ಬೋದಲ್ಲ. ಅದನ್ನು ಮಹಾಪುಣ್ಯ ಇದೆ. ಅದು ದೊಡ್ಡ ಭಗವಂತನ ಪೂಜಾ ಅಂತ ಹೇಳ್ತದೆ ಶಾಸ್ತ್ರ. ಎಲ್ಲ ಕಡೆ ಭಗವಂತ ಎಲ್ಲ ಕಡೆ ಪ್ರತಿಬಿಂಬನಾಗಿ ಇದ್ದೇ ಇದ್ದಾನೆ. ಒಂದೊಂದು ಕಡೆ ಒಂದೊಂದು ಥರದ ಪೂಜಾ. ಹೀಗೆ ದೀಪದಿಂದ ದೀಪದಂತೆ, ಮತ್ತೆ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬಗಳು ಮೂಡುವಂತೆ, ಮಣ್ಣಿನಿಂದ ಗಡಿಗೆಗಳಾಗುವಂತೆ ಭಗವಂತ 3 ಥರ ಸೃಷ್ಟಿ ಮಾಡಿದ್ದಾನೆ. ಒಂದು ತನ್ನದೇ ಸೃಷ್ಟಿ, ತಾನೇ ರಾಮಕೃಷ್ಣಾದಿ ರೂಪಗಳಿಂದ ಹುಟ್ಟುವುದು ಒಂದು. ಮತ್ತೆ ತಾನು ಮೇಲೆ ಬಿಂಬನಾಗಿ ನಿಂತು ಪ್ರತಿಬಿಂಬರಾದಂತಹ ಈ ಎಲ್ಲ ಜೀವರನ್ನು ಸೃಷ್ಟಿಸಿರುವುದು ಒಂದು. ಜೀವ ಇದು ಒಂದು, ಜಡದ ಸೃಷ್ಟಿ ಇನ್ನೊಂದು. ವಾಸ್ತವಿಕವಾಗಿ ನಮ್ಮ ದೇಹಕ್ಕೂ ಗಡಿಗೆಗೂ ವ್ಯತ್ಯಾಸ ಏನಿಲ್ಲ. ಇದನ್ನೆಲ್ಲ ಬೇಕಾಷ್ಟರಿ ನಾವು ನಾಮದೇವರು ಇತ್ಯಾದಿಗಳ ಭಕ್ತ ಕುಂಬಾರನ ಕಥೆಯಲ್ಲೆಲ್ಲ ನೋಡೇ ಇದ್ದೇವೆ. ಈ ಗಡಿಗೆಗೂ ನಮ್ಮ ದೇಹಕ್ಕೂ ವ್ಯತ್ಯಾಸ ಎಷ್ಟಿದೆ. ಗಡಿಗೆನೂ ಒಂದು 2-3 ವರ್ಷ ಇರ್ತದೆ. ಎತ್ತಿ ಕುಕ್ಕಿ ಹಾಕಿದ್ರೆ ಅದು ಸತ್ತೋಗ್ತದೆ. ಕುಕ್ಕದೆ ಗಡಿಗೆಯನ್ನು ಹಾಗೆ ಸುಭದ್ರವಾಗಿ ಒಂದು ಕಪಾಟಿನಲ್ಲಿ ಇಟ್ಟಿದ್ರೆ ಅದನ್ನು ಜೋಪಾನವಾಗಿ ಜತನದಿಂದ ಕಾಪಾಡ್ಕೊಂಡು ಬಂದರೆ ಗಡಿಗೆನೂ ಕೆಲವು ಕಾಲ ವರ್ಷ ಇರ್ತದೆ. ಅಂತೂ ಒಂದು ದಿವಸ ಗಡಿಗೆನೂ ಹೋಗಬೇಕು, ನಮ್ಮ ದೇಹವೂ ಹೋಗಬೇಕು. ಅರ್ವಾಗ್ ಬಿಲಸ್ ಚಮಸ ಊರ್ಧ್ವಬುದ್ನಃ ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಂ ಅಂತ ಹೇಳ್ತದೆ ಉಪನಿಷತ್ತು. ಗಡಿಗೆ ನೋಡೋಣ, ಮೇಲೆ ಅದ್ರ ಬಾಯಿ ಸಣ್ಣದಿರ್ತದೆ, ಕೆಳಗೆ ಅದ್ರ ಬುಡ ದೊಡ್ಡದಿರ್ತದೆ. ನಮ್ಮದು ಇದು ಹೀಗಿದೆ, ಮೇಲೆ ಸಣ್ಣದಿದೆ, ಕೆಳಗೆ ನಮ್ಮದು ಹೀಗೆ ಶರೀರ ಹೀಗಿದೆ. ಅರ್ವಾಗ್ ಬಿಲಹ ಚಮಸಹ ಊರ್ಧ್ವಬುದ್ನಃ, ನಮ್ಮ ಶರೀರ ಹೀಗಿದೆ. ನಮ್ಮ ಶರೀರವೇ ಒಂದು ಗಡಿಗೆ ಅಷ್ಟೆ. ಇದನ್ನು ಭಗವಂತನೇ ಕುಂಬಾರನಾಗಿ ಸೃಷ್ಟಿ ಮಾಡಿದ. ಈ ನಮ್ಮ ತಲೆ ಇದನ್ನ ನೋಡ್ಬೇಕಂತ. ನಮ್ಮ ತಲೆ, ನಮ್ಮ ದೇಹ, ನಮ್ಮ ತಲೆ ಇದು ತಲೆ ಕೆಳಗಾಗಿಟ್ಟ ಗಡಿಗೆ ಅಂತ ಇದೆ. ಇದು ಗಡಿಗೆ ಕಂಠ. ತಲೆ ಮೇಲೆ ದೊಡ್ಡದಾಗಿದ್ದು ಕೆಳಗೆ ಕುತ್ತಿಗೆ ಸಣ್ಣದಾಗಿರ್ತದೆ. ಗಡಿಗೆಯನ್ನು ತಲೆ ಕೆಳಗಾಗಿಟ್ಟಂತಿದೆ ಅಂತ ಶಾಸ್ತ್ರ. ಇದೊಂದು ಗಡಿಗೆನೆ. ಒಳಗೇನಾದ್ರೂ ಹಾಲು ನೀರು ಹಾಕಿದ್ರೆ ಸಾರ್ಥಕ, ತತ್ವಜ್ಞಾನ ಹಾಕಿದ್ರೆ ಸಾರ್ಥಕ. ಇಲ್ಲದೆ ಹೋದ್ರೆ ಕುಂಬಾರ ಅದನ್ನು ಮಾಡಿದ, ದುಡ್ಡು ತಗೊಂಡ, ಮಾರಾಟ ಮಾಡಿದ, ಅದನ್ನು ಹಾಗೇ ತಲೆಯಲ್ಲಿ ಮನೆಯಲ್ಲಿ ತಂದು ಇಟ್ಟಿದ್ರೆ, ಅಲಂಕಾರಕ್ಕೆ ಇಟ್ಟಿದ್ರೆ ಅದರಿಂದ ಏನು ಉಪಯೋಗವೂ ಇಲ್ಲ. ಅದರಿಂದ ಹಾಲಾದರೂ ಹಾಕಬೇಕು, ನೀರಾದರೂ ಹಾಕಬೇಕು, ಇಲ್ಲ ಸಂಗೀತದಲ್ಲಿ ಅದನ್ನೊಂದು ವಾದ್ಯವಾಗಿ ಬಳಕೆ ಆದರೂ ಮಾಡಬೇಕು. ಅಷ್ಟಾದ್ರೆ ಈ ದೇಹ ಹುಟ್ಟಿದ್ದು ಸಾರ್ಥಕ, ಭಗವಂತನ ಸೇವಾಕ ಮೀಸಲಾಗಬೇಕು. ಇಲ್ಲದೆ ಹೋದ್ರೆ ಗಡಿಗೆ ಹುಟ್ಟಿತ್ತು, ಒಂದು ದಿವಸ ಯಾರೋ ಕುಕ್ಕಿ ಒಡೆದು ಹಾಕಿದ್ರು, ಹೋಯ್ತು, ಮುಗಿದೋಯ್ತು. ಈ ಥರ ಇಷ್ಟನ್ನೆಲ್ಲ ಮಾಡಿದೆ. ಯಾಕೆ ಮಾಡಿದ ಇದನ್ನು ಭಗವಂತ ಅಂದ್ರೆ ಅವನಿಗೇನಾದ್ರೂ ಪ್ರಯೋಜನ ಇದೆಯೇನೋ? ಭಗವದ್ಗೀತಾದಲ್ಲಿ ನಾವು ಇದನ್ನು ಕೇಳಿದ್ದೇವೆ. ನ ಅನವಾಪ್ತಂ ಅವಾಪ್ತವ್ಯಂ
ನನಗೆ ಇದರಿಂದ ಏನೂ ಆಗಬೇಕಾಗಿಲ್ಲ ಈ ಜಗತ್ತಿನಿಂದ, ಆದರೂ ಎಲ್ಲ ಕೆಲಸ ಮಾಡ್ತಿದ್ದೇನೆ. ಯಾಕೆ ಮಾಡ್ತಿದ್ದೇನೆ ಅಂದರೆ ನಿಮಗಾಗಿ ಮಾಡ್ತಿದ್ದೇನೆ. ನಾನು ಮೊನ್ನೆ ಕಥಾ ಒಂದು ಹೇಳಿದೆ. ಬೀಜ ಬಿತ್ತಿರ್ತಾರೆ ರೈತರು. ಯುವಕರಾದವರು ಬೀಜ ಬಿತ್ತಿದರೆ ಇನ್ನೊಂದು ಕೆಲವು ಕಾಲಗಳಲ್ಲಿ 2-3 ತಿಂಗಳಲ್ಲಿ 1 ವರ್ಷದ ನಂತರ ಅದರ ಫಲ ಬರ್ತದೆ. ಮುದುಕನಾದವನು ಬೀಜ ಬಿತ್ತಿದರೆ ಅವನು ಬದುಕಿರುವಾಗ ಅದರಿಂದ ಏನು ಫಲ ಸಿಗ್ತದೆ? ಏನೂ ಫಲ ಸಿಗೋದಿಲ್ಲ. ಅದು ಮುದುಕನಾದವನು ಕೆಲವು ಬಾರಿ ಮಾವಿನದೋ ಯಾವುದೋ ಒಂದು ಬೀಜ ಬಿತ್ತಿರ್ತಾನೆ. ಅವನು ನೋಡಿ, ಮುದುಕಾಗಿದೆ, ನಿನಗೆ ನಾಳೆ ಆ ಮಾವಿನ ಮರ ಏನು ಹಣ್ಣು ಕೊಡೋದಿದೆಯೇನು ಅಂತ ಅವನನ್ನು ಗೇಲಿ ಮಾಡಿದರೆ ಅವನು ನಮ್ಮನ್ನೇ ನೋಡಿ ಗೇಲಿ ಮಾಡ್ತಾನೆ. ಹುಚ್ಚರ, ನಮ್ಮ ತಂದೆ ಅಜ್ಜ ಮುತ್ತಜ್ಜ ಯಾರೋ ಬೀಜ ಬಿತ್ತಿದ್ರು, ನಮಗೆ ಇವತ್ತು ಉಣ್ಲಿಕ್ಕೆ ಆಹಾರ ಸಿಕ್ಕಿತ್ತು. ನಾನು ಮುದುಕಾದ್ರೆ ಏನಂತೆ, ನಾಳೆ ಸತ್ತರೆ ಏನಂತೆ, ಈಗೊಂದು ಬೀಜ ಬಿತ್ತುತ್ತೀನಿ, ಸಾಯ್ತೇನೆ, ಅದರಿಂದ ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇದರ ಫಲ ಉಣ್ತಾರೆ. ಹಾಗಾದ್ರೆ ಕೆಲಸ ಮಾಡುವಾಗೆಲ್ಲ ನಮ್ಮ ಸಲುವಾಗಿ ಕೆಲಸ ಮಾಡ್ತೀನಿ ಅಂತ ಆಲೋಚನೆ ಮಾಡುವವರು ಅದು ಯಾರೂ ಮಾಡ್ತಾರೆ. ಪ್ರಾಣಿನೂ ಮಾಡ್ತದೆ, ಪಕ್ಷಿನೂ ಮಾಡ್ತದೆ. ಇನ್ನೊಬ್ಬರ ಸಲುವಾಗಿ ಕೆಲಸ ಮಾಡುವವನು ದೊಡ್ಡವನು. ಅದನ್ನು ಮಾಡುವುದನ್ನು ಕಲಿಬೇಕು. ಭಗವಂತ ಅದನ್ನು ಹಾಗೆ ಮಾಡ್ತಾನೆ. ಅವನಿಗೆ ಈ ಸೃಷ್ಟಿ ಮಾಡಿದ್ರಿಂದ ಏನಾದ್ರು ಲಾಭ ಇದೆಯೇನು? ಅವತಾರ ಮಾಡಿದ, ಅವತಾರ ಮಾಡಿ ಮದುವೆ ಮಾಡಿಕೊಂಡ, ಅವನಿಗೇನಾದ್ರೂ ಇದರ ಲಾಭ ಇದೆಯೇನು? ಆಮೇಲೆ ಈ ಚೇತನ ವಸ್ತುಗಳನ್ನು ಸೃಷ್ಟಿ ಮಾಡಿದ, ಅವನಿಗೇನಾದ್ರೂ ಲಾಭ ಇದೆಯೇನು? ಏನೂ ಇಲ್ಲ. ನಮಗೆ ಮದುವೆ ಮಾಡ್ಕೊಂಡೆವು, ಮಕ್ಕಳಾಗದೆ ಹೋದ್ರೆ, ಮಕ್ಕಳಿಗೆ ಮೊಮ್ಮಕ್ಕಳಾಗದೆ ಹೋದ್ರೆ ದೊಡ್ಡ ಚಿಂತೆ ನಮಗೆಲ್ಲ. ಏನು ಗತಿ ಅಂತೇಳಿ ಏನೆಲ್ಲ ಪ್ರಯತ್ನ ಮಾಡಿದ್ದು, ಜ್ಯೋತಿಷಿಗಳನ್ನು ಕೇಳಿದ್ದು, ವೈದ್ಯರ ಹತ್ರ ಹೋಗಿದ್ದು. ಭಗವಂತನಿಗೆ ಈ ಎಲ್ಲ ಜೀವನ ಸೃಷ್ಟಿ ಮಾಡದೆ ಹೋದ್ರೆ ಏನಾದ್ರು ತೊಂದರೆ ಆಗ್ತಿತ್ತೇನೋ, ಅಥವಾ ಅವತಾರ ಮಾಡದೆ ಹೋದ್ರೆ ಏನಾದ್ರು ತೊಂದರೆ ಆಗ್ತಿತ್ತೇನೋ? ಈ ಎಲ್ಲ ಭೂಮಿ, ಮಣ್ಣು, ನೀರು, ಬೆಂಕಿ, ಗಾಳಿ ಇವುಗಳನ್ನೆಲ್ಲ ಸೃಷ್ಟಿ ಮಾಡದೆ ಹೋಗಿದ್ರೆ, ಈ ಬಾನು, ಈ ಭೂಮಿ, ತೇಲಿ ಸಾಗು ಈ ಮೋಡಗಳು ಇವುಗಳನ್ನೆಲ್ಲ ಸೃಷ್ಟಿ ಮಾಡದೆ ಹೋದ್ರೆ ಅವನಿಗೆ ಏನಾದ್ರು ತೊಂದರೆ ಆಗ್ತಿತ್ತೇನೋ? ಏನೂ ತೊಂದರೆ ಆಗ್ತಿರ್ಲಿಲ್ಲ. ಯಾರಿಗಾಗಿ ಮಾಡಿದ? ನಮಗಾಗಿ ಮಾಡಿದ. ಮುದುಕ ಒಬ್ಬ ಬೀಜಗಳನ್ನು ಹೇಗೆ ಇನ್ನೊಬ್ಬರಿಗಾಗಿ ಬಿತ್ತನ, ಅದರಿಂದ ಅವನು ಸಂತೋಷ ಆಗ್ತಿರ್ತದ. ಅದರಂತೆ ಭಗವಂತನು ಕೂಡ ಇನ್ನೊಬ್ಬರಿಗಾಗಿ ಮಾಡ್ತಾನೆ. ಆದ್ರಿಂದ ಅವನ ಪಾಲಿಗೆ ಇದು ಸುಳ್ಳು, ನಮ್ಮ ಪಾಲಿಗೆ ಸತ್ಯವೇ. ಆದ್ರೆ ಅವನ ಪಾಲಿಗೆ ಇದು ಸುಳ್ಳು. ಯಾಕೆಂದ್ರೆ ಅವನಿಗೆ ಇಂದ್ರದೇನು ಪ್ರಯೋಜನ ಏನಿಲ್ಲ. ಪೂರ್ಣ ಸುಳ್ಳಲ್ಲ ಇದು. ಈ ಇಂದ್ರಜಾಲ ಮಾಡ್ತಿರ್ತಾರಲ್ಲ, ಏನೋ ಕೈಯಿಂದ ಏನೋ ತೋರಿಸಿ ಬಿಡ್ತಾರೆ, ಭ್ರಮೆ ಹುಟ್ಟಿಸ್ತಿರ್ತಾರೆ. ಆ ಥರ ಜಗತ್ತಿನ ಭ್ರಮೆ ಏನಲ್ಲ ಇದು, ಸತ್ಯವೇ. ಆದ್ರೆ ಅವನ ಪಾಲಿಗೆ ಇದರಿಂದ ಏನೂ ಆಗ್ಬೇಕಾದಿಲ್ಲ. ಯಾಕೆಂದ್ರೆ ಅವನಿಗೆ ನಮ್ಮಂತೆ ಅವನು ಅಪರಿಪೂರ್ಣ ಅಲ್ಲ, ಅವನು ಯಾವತ್ತೂ ಪೂರ್ಣನಾದವನು. ಅದರಿಂದ ಇದು ಸುಳ್ಳು ಅಂತಾರೆ. ಅವನ ಪಾಲಿಗಿದು ಸುಳ್ಳು, ನಮ್ಮ ಪಾಲಿಗಿದು ಸತ್ಯ. ಅವನ ಪಾಲಿಗೂ ಇದು ಸುಳ್ಳು ಅಂದ್ರೆ ಏನರ್ಥ? ಕೃಷ್ಣ ಯಶೋದೆ ಎದುರಿಗೆ ಏನೋ ಒಂದು, ಯಶೋದೆ ಮನೆಯಲ್ಲಿದ್ದಾಗ ಏನೋ ಒಂದು ತುಂಟತನ ಮಾಡಿದ್ನು. ಆವಾಗ ಯಶೋದೆ ಅವನಿಗೊಂದು ಕೋಲ್ ತೊಗೊಂಡು ಬಡಿಲಿಕ್ಕೆ ಬಂದ್ಲಂತ. ಆವಾಗ ಇವನು ಸುಳ್ಳು ಕಣ್ಣೀರು ಹಾಕಿದ್ನಂತೆ. ಏನು ಸುಳ್ಳು ಕಣ್ಣೀರು ಅಂದ್ರೆ, ಕಣ್ಣೀರು ಬಂದದ್ದು ಸುಳ್ಳಲ್ಲ, ಕಾಣಿಸೇ ಇತ್ತದು. ಕಣ್ಣೀರು ಬಂದದ್ದು ಸತ್ಯ, ಆದರೆ ಕಣ್ಣೀರಿನ ಹಿಂದಿನ ಕಾರಣ ಸುಳ್ಳು. ನಮ್ಮ ಮಕ್ಕಳು ಒದ್ದಾಡಿ ಸಂಕಟಪಟ್ಟು ಅಳ್ತಿರ್ತಾರೆ. ಭಗವಂತ ಅತ್ತಾಗ ಸಂಕಟಪಟ್ಟು ಏನೋ ಹೊಟ್ಟೆಗೆ ಹಸಿವಾಗಿದೆ ಅಂತ ಅತ್ತದ್ದಲ್ಲ, ಅತ್ತದ್ದು ಉಳಿದ ಮಕ್ಕಳಂತೆ ತಾನೂ ಮಾಡಬೇಕು ಅಂತ ಅತ್ತ ಅಷ್ಟೆ. ಆದ್ರಿಂದ ಭಗವಂತನ ಕಣ್ಣೀರು ಸುಳ್ಳು ಅಂದ್ರೆ ಏನರ್ಥ? ಕಣ್ಣೀರು ಸತ್ಯ, ಕಣ್ಣೀರಿನ ಹಿಂದಿನ ಕಾರಣ ಸುಳ್ಳು. ಅವನಿಗೆ ದುಃಖ ಆಗಿಲ್ಲ, ಹಸಿವೂ ಆಗಿಲ್ಲ, ಸಂಕಟವೂ ಆಗಿಲ್ಲ. ಅವನಿಗೆ ಹಾಲು ಬೇಕಾಗಿಲ್ಲ, ಮೊಸರು ಬೇಕಾಗಿಲ್ಲ, ನಾವು ಉಡಿಸುವ ಪೀತಾಂಬರವೂ ಅವನಿಗೆ ಬೇಕಾಗಿಲ್ಲ, ನಾವು ಮಾಡುವ ಮಂದಿರವೂ ಅವನಿಗೆ ಬೇಕಾಗಿಲ್ಲ. ಮಂದಿರ ಬೇಡ ಅಂತಲ್ಲ, ಮಂದಿರ ಬೇಕು. ಆದರೆ ಮುಖ್ಯವಾಗಿ ಅವನಿಗೆ ಬೇಕಾಗುವುದು ನಮ್ಮ ಭಕ್ತಿ ಅಷ್ಟೆ. ಭಕ್ತಿಯಿಂದ ಅವನು ತುಷ್ಟನಾಗ್ತಾನೆ ಹೊರತು ಆಭರಣಗಳು, ಹೂಮಾಲೆಗಳು, ಮಂದಿರಗಳು ಇವೆಲ್ಲದರಿಂದ ಅವನು ತುಷ್ಟ ಆಗೋದಿಲ್ಲ. ಆದ್ರಿಂದ ಅವನ ಪಾಲಿಗೆ ಇದು ಸುಳ್ಳು ಅಂದ್ರೆ ಅವನಿಗಿದಿಂದ ಏನೂ ಆಗಬೇಕಾಗಿಲ್ಲ. ಆಗಬೇಕಾಗಿರುವುದು ನಮಗೆ. ನಾವು ಈ ಜಗತ್ತಿನಲ್ಲಿ ಬಂದು ಬಿದ್ದಿದ್ದರಿಂದ ನಮ್ಮ ವ್ಯಕ್ತಿತ್ವ ವಿಕಸಿತ ಆಯಿತು. ಅವನು ಒಂದು ವೇಳೆ ಮಾಡದೆ ಹೋದರೆ ನಮ್ಗೆ ಈ ದೇಹ ಬರ್ತಿತ್ತೇನು, ಈ ಶ್ರವಣ ನಡೀತಿತ್ತೇನು, ಈ ಪಾಠ, ಈ ಸಂಗೀತ, ಉತ್ತಮವಾದ ಶಬ್ದಗಳು ನಮ್ಮ ಕಿವಿಗೆ ಬೀಳ್ತಿತ್ತೇನು? ಅವನು ಈ ವೈಕುಂಠ ಲೋಕದಿಂದ ಇಲ್ಲಿಗೆ ಬಂದಿಲ್ಲದೆ ಹೋಗಿದ್ರೆ, ಅವನು ಮಥುರೆಯಲ್ಲಿ, ಅಯೋಧ್ಯೆಯಲ್ಲಿ ನಮ್ಮ ಜೊತೆ ಓಡಾಡಿಲ್ದೆ ಹೋಗಿದ್ರೆ ನಾವು ಏನು ಮಾಡ್ತಿದ್ದೆವು? ಏನು ಕೀರ್ತನ ಹೇಳ್ತಿದ್ದೆವು? ಏನು ಪ್ರವಚನ ಹೇಳ್ತಿದ್ದೆವು? ಏನು ಮಂದಿರ ಕಟ್ತಿದ್ದೆವು? ಅವನಲ್ಲಿ ಇದ್ದಾನೆ ಅಂತ ಅವನ ನೆನಪಿಗಾಗಿ ಒಂದು ಮಂದಿರ ಕಟ್ಲಿಕ್ಕೆ ಹೊರಟಿದ್ದೇವೆ. ಇಲ್ಲದೆ ಹೋದ್ರೆ ಏನು ಮಾಡ್ತಿದ್ದೆವು? ಅವನಿಗೇನು ಬೇಕಾಗಿಲ್ಲ, ನಮ್ಮ ಸಲುವಾಗಿ ಮಾಡಿದ್ದೇವೆ ಇದನ್ನೆಲ್ಲ. ಅವನು ಮಂದಿರದ ಒಳಗೆ ಇಲ್ಲ, ಹೊರಗೂ ಇದ್ದಾನೆ,
ಮಂದಿರದ ಒಳಗೂ ಇದ್ದಾನೆ, ಮಂದಿರದ ಹೊರಗೂ ಇದ್ದಾನೆ, ಮೊದಲು ಇದ್ದ ಆಮೇಲೂ ಇದ್ದಾನೆ. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಕೊನೆ ಶಬ್ದ. ಇದಿಷ್ಟನ್ನು ಹೇಳಿ ಇವತ್ತಿನ ಭಾಗ ಮುಗಿಸ್ತೇನೆ. ಒಂದು ಧಾಮ ಅಂದ್ರೆ ಅವನ ಪ್ರಕಾಶ, ಅವನ ಬೆಳಕು, ಜ್ಞಾನದ ಬೆಳಕು. ಎಲ್ಲಿ ಬೆಳಕಿರ್ತದೋ ಅಲ್ಲಿ ಕತ್ತಲಿರೋದಿಲ್ಲ. ಎಲ್ಲಿ ಭಗವಂತನ ತೇಜಸ್ಸಿರ್ತದೋ, ಅವನ ಜ್ಞಾನ, ಸರ್ವಜ್ಞಾನ ಇರ್ತದಲ್ಲ, ಅಲ್ಲಿ ಯಾವುದೇ ರೀತಿಯಾದ ಕಪಟ, ಯಾವುದೇ ರೀತಿಯಾದ ದೋಷ ಯಾವುದು ಏನೂ ಇರೋದಿಲ್ಲ. ದೋಷ ಎಲ್ಲಿ, ಅಜ್ಞಾನ ಎಲ್ಲಿ ಇರ್ತದಂದ್ರೆ, ಎಲ್ಲಿ ಜ್ಞಾನ ಎಲ್ಲಿರೋದಿಲ್ವೋ ಅಲ್ಲೇ ಅಜ್ಞಾನ. ಎಲ್ಲಿ ಕತ್ತಲಿರ್ತದಂದ್ರೆ ಬೆಳಕು ತರುವ ತನಕನೂ ಕತ್ತಲು. ಬೆಳಕು ತಂದ ಮೇಲೆ ಕತ್ತಲು ತಾನಾಗೆ ಹೊರಟೋಗ್ತದೆ. ಭಗವಂತನ ಜ್ಞಾನದ ಬೆಳಕು ಇರುವುದರಿಂದ ಭಗವಂತನಲ್ಲಿ ಅಲ್ಲಿ ಕುಹಕ, ಕಪಟ, ಸುಳ್ಳು, ಮೋಸ, ದುಷ್ಟತನ ಇದ್ಯಾವುದೂ ಅಲ್ಲಿ ಇಲ್ಲವೇ ಇಲ್ಲ. ಅವನು ನಿರಸ್ತ ಕುಹಕ. ಮತ್ತೆ ಭಗವಂತನನ್ನ ನಿನ್ನಲ್ಲಿ ಯಾವುದೇ ಕಪಟ ಇಲ್ಲ, ಕುಹಕ ಇಲ್ಲ ಅಂತ ನಾವು ಧ್ಯಾನ ಮಾಡಿದಾಗ ನಮಗೂ ಅದೇ ಥರ ಆಗ್ತದೆ. ಭಗವಂತನಿಗೆ ಯಾಕೆ ಪಂಚಾಮೃತ ಅಭಿಷೇಕ ಮಾಡ್ತೀವಿ, ಅವನಿಗೆ ಯಾಕೆ ಅಂಗಿ ತೊಡಿಸ್ತೀವಿ, ರೇಷ್ಮೆ ಅಂಗಿ, ಅವನಿಗೆ ಯಾಕೆ ತಲೆ ಮೇಲೆ ಅಲಂಕಾರ ಮಾಡ್ತೀವಿ, ಅಲ್ಲಿ ಏನು ಮಾಡ್ತೀವಲ್ಲ ಅದೆಲ್ಲ ನಮಗೂ ಸಿಗ್ತದೆ. ಕನ್ನಡಿ ಎದುರಿಗೆ ಹೋಗಿ ನಿಂತ್ಕೊಳ್ಳೋಣ, ಆ ಒಳಗಿನ ಒಂದು ಪ್ರತಿಬಿಂಬ ಕಾಣಿಸ್ತಿರ್ತದಲ್ಲ, ಅದು ಬಹಳ ಚಂದ ಕಾಣಿಸ್ಬೇಕು ಅಂತ ನಮ್ಗೆ ಅಪೇಕ್ಷೆ ಬಂತು. ಏನು ಮಾಡಬೇಕು, ಒಳಗೆ ಪ್ರತಿಬಿಂಬ ಕಾಣಿಸ್ತಿದೆಯಲ್ಲ, ಆ ಪ್ರತಿಬಿಂಬಕ್ಕೆ ಚೆನ್ನಾಗಿ ಸ್ನಾನ ಮಾಡಿಸಿದರೆ, ಆ ಪ್ರತಿಬಿಂಬಕ್ಕೆ ಗಂಧ ಏನೇನೋ ಹಚ್ಚಿದ್ರೆ, ಅದಕ್ಕೊಂದು ಹಣೆ ಮೇಲೆ ನಾಮ ಹಚ್ಚಿದ್ರೆ, ಅದಕ್ಕೇನಾದ್ರು ಬಟ್ಟೆ ಉಡಿಸಿದ್ರೆ, ಅದು ಸ್ನಾನ ಮಾಡಿಸ್ಲಿಕ್ಕೆ ಸಾಧ್ಯ ಏನೋ ಆ ಪ್ರತಿಬಿಂಬಕ್ಕೆ? ಕನ್ನಡಿ ಒಳಗಿನ ಪ್ರತಿಬಿಂಬಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಸಾಧ್ಯ ಏನೋ, ಅದಕ್ಕೆ ಬಟ್ಟೆ ಉಡಿಸ್ಲಿಕ್ಕೆ ಸಾಧ್ಯ ಏನೋ? ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕಾದ್ರೆ ಇಲ್ಲಿ ಮಾಡ್ರಿ, ಕನ್ನಡಿ ಎದುರಿಗೆ ನೀವು ನಿಂತ್ಕೊಂಡು ಸ್ನಾನ ಮಾಡ್ರಿ, ಅದು ತಾನೇ ಸ್ನಾನ ಆಗ್ತದೆ. ಅಲ್ಲಿ ಅದಕ್ಕೆ ಸ್ನಾನ ಮಾಡಿಸೋದು ಅಗತ್ಯವೇ ಇಲ್ಲ. ಇಲ್ಲಿ ಹಣೆ ಮೇಲೆ ಒಂದು ನಾಮ ಹಚ್ಕೊಳ್ರಿ, ಅಡ್ಡನೋ ಉದ್ದನೋ ಯಾವ್ದಾದ್ರು ಹಚ್ಕೊಳ್ರಿ, ಅದು ತಾನಾಗೆ ಆಗ್ತದೆ. ಅಲಂಕಾರ ಮಾಡ್ಕೊಳ್ರಿ, ಅಲ್ಲಿ ಪ್ರತಿಬಿಂಬದಲ್ಲಿ ತಾನೇ ಅಲಂಕಾರ ಆಗ್ತದೆ. ಭಗವಂತನಿಗೆ ಅಲಂಕಾರ ಮಾಡ್ರಿ. ಭಗವಂತ ಬಿಂಬ, ಕನ್ನಡಿ ಒಳಗೆ ಕಂಡದ್ದು ಪ್ರತಿಬಿಂಬ, ಅದರ ಎದುರಿಗೆ ನಾವು ಹೇಗೆ ಬಿಂಬರೋ ಹಾಗೆ ಭಗವಂತ ನಮ್ಗೆ ಬಿಂಬ, ನಾವು ಅವನ ಪ್ರತಿಬಿಂಬರು. ಯಥಾಹಿ ಸ್ಕಂದ ಶಾಖಾನಾಂ ತರೋರ್ ಮೂಲಾವಸೇಚನಂ ಆರಾಧನಂ ವಿಶ್ವಸ್ಯ ಅಂತ ಭಾಗವತನೇ ಹೇಳ್ತದೆ. ಮೇಲಿನ ಕೊಂಬೆಗಳಿಗೆ, ಹಣ್ಣುಗಳಿಗೆ, ಟೊಂಗೆಗಳಿಗೆಲ್ಲ ನೀರು ಹೋಗ್ಬೇಕಿಲ್ಲ, ಅಲ್ಲಿ ನೀರು ಹೋಗಬೇಕು, ಕೆಳಗೆ ನೀರು ಹಾಕ್ರೆ, ಬೇರಿಗೆ ನೀರು ಹಾಕ್ರೆ. ಭಗವಂತ ಈ ಜಗತ್ತೆಂಬ ವೃಕ್ಷದ ಬೇರು, ಅವನು ಬಿಂಬ. ಅವನಿಗೆ ಅಲಂಕಾರ ಮಾಡಿದ್ರೆ ಅವನ ಅಲಂಕಾರಗಳನ್ನ ನಮಗೂ ಕೊಡ್ತಾನೆ. ಅಂತೂ ಅವನಿಗೆ ಏನೇನನ್ನು ನಾವು ಮಾಡ್ತೀವೋ ಅದೆಲ್ಲ ನಮಗೂ ಸಿಗ್ತದೆ. ಅದಕ್ಕಾಗಿ ನೈವೇದ್ಯ ಅವನ ಎದುರುಗಿಡ್ತೇವೆ. ನಮಗೂ ಕೊಟ್ಟ ನಾಳೆ ಒಂದು ತುತ್ತು ಅನ್ನ ಅಂತ. ಇಲ್ಲದೆ ಹೋದ್ರೆ, ಅವನಿಗೆ ಕೊಡದೆ ಹೋದ್ರೆ, ಈಗ ನಾನು ನಿನಗೆ ಕೊಟ್ಟಿದ್ದೆ, ನೀನು ನನಗೆ ಅದನ್ನು ಸಮರ್ಪಣೆ ಮಾಡಲಿಲ್ಲ, ಹಾಗಾದ್ರೆ ಮುಂದೊಂದ್ಸರಿ ಕಿತ್ಕೊಂಡು ನೋಡಿಬಿಡ್ತಾನೆ. ಆವಾಗ ಬಡತನ ಪರಿಹಾರ ಮಾಡೋರು ಯಾರು? ಒಂದು ಉಣ್ಲಿಕ್ಕೆ ಒಂದು ತುತ್ತು ಅನ್ನ ಇರೋದಿಲ್ಲ, ಉಟ್ಕೊಳ್ಳಿಕ್ಕೆ ಒಂದು ಲಂಗೋಟಿಯೂ ಸಿಗದೆ ಇರಬಹುದು, ಒಂದು ಕಿಲುಬು ಕಾಸು ನಮ್ಮಲ್ಲಿ ಇಲ್ಲದೆ ಇರಬಹುದು, ಅಂತ ಸ್ಥಿತಿ ಬರಬಹುದು. ಭಗವಂತನನ್ನ ನಿರ್ದೋಷ, ಕಪಟವಿಲ್ಲದವನು ಅಂತ ಉಪಾಸನೆ ಮಾಡಿದರೆ ನಮಗೂ ನೀನು ಕಪಟವಿಲ್ಲದವನಾಗು, ಸ್ವಚ್ಛವಾದ ಹೃದಯ ಉಳ್ಳವನಾಗು, ಕಪಟವಿಲ್ಲದ ಧರ್ಮಾಚರಣೆ ಮಾಡು ಅಂತ ನಮ್ಗೆ ಆಶೀರ್ವಾದ ಮಾಡ್ತಾನೆ. ಸತ್ಯಂ ಪರಂ ಧೀಮಹಿ, ಧೀಮಹಿ ಅಂತ ಗಾಯತ್ರಿ ಮಂತ್ರದಲ್ಲಿ ಬರ್ತದೆ, ಇಲ್ಲೂ ಅದೇ ಶಬ್ದ ಬಂದಿದೆ. ಅವನು ಪರಮ ಸತ್ಯ. ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಸತ್ಯ ಅಂದ್ರೆ ಯಾರು? ಭಗವಂತನೇ. ಉಳಿದಿದ್ದೆಲ್ಲ ಆ ದೃಷ್ಟಿಯಿಂದ ಅಸತ್ಯ. ಅವನೇ ದೊಡ್ಡ ಸತ್ಯ. ಸತ್ಯ ಅಂದ್ರೆ ಶೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ, ಸರ್ವೋತ್ತಮತ್ವ, ಪೂರ್ಣತ್ವ, ಸರ್ವಜ್ಞತ್ವ ತಥೈವಚ. ಸರ್ವೋತ್ತಮನಾದ್ರಿಂದ ಸತ್ ತೀಯ, ಸರ್ವೋತ್ತಮನಾದ್ರಿಂದ, ಪೂರ್ಣನಾದ್ರಿಂದ, ಸರ್ವಜ್ಞನಾದ್ರಿಂದ ಅವನೇ ಸತ್ಯ. ಜಗತ್ತು ಹೇಗೆ ಸತ್ಯ? ಜಗತ್ತು ಪೂರ್ಣ ಏನು? ಇದು ಸರ್ವಜ್ಞ ಏನು? ಏನೂ ಅಲ್ಲ. ಆದ್ರಿಂದ ಜಗತ್ತು ಅಸತ್ಯ, ಪರಮಾತ್ಮ ಒಂದೇ ಸತ್ಯ ಅಂತ ಶಾಸ್ತ್ರ ಹೇಳೋದು. ಅಂಥ ಪರಮ ಸತ್ಯವನ್ನ ನಾವು ಧ್ಯಾನ ಮಾಡೋಣ. ನಮ್ಮ ಜಗತ್ತಿನ ಗುರಿ ಅದಾಗಿರ್ಲಿ. ಯಾವುದೋ ಕೆಲಸಕ್ಕೆ ಬಾರದ ಸತ್ಯಗಳನ್ನು ಧ್ಯಾನ ಮಾಡಿ ಉಪಯೋಗ ಏನು? ಪರಮ ಸತ್ಯವನ್ನು ಧ್ಯಾನ ಮಾಡಿ ನಮ್ಮ ಬಾಳು ಕಲ್ಯಾಣಮಯ ಆಗಲಿ ಅಂತ ಭಾಗವತ ಹೇಳ್ತಿದೆ. ಯಾರು ಧ್ಯಾನ ಮಾಡ್ಬೇಕಂದ್ರೆ, ನಾನು ಇಲ್ಲಿ ಏಕವಚನ ಇಲ್ಲ, ಶಾಸ್ತ್ರ ನಾನು ಮಾಡ್ತೇನೆ ಅಂತ ಏಕವಚನ ಹೇಳಲಿಲ್ಲ. ಧೀಮಹಿ ನಾವೆಲ್ಲರೂ ಮಾಡೋಣ. ಬಡವ, ಬಲ್ಲಿದ, ಪಂಡಿತ, ಪಾಮರ ಈ ಎಲ್ಲ ಯಾವ ಭೇದವೂ ಇಲ್ಲದೆ ಎಲ್ಲರೂ ಕೂಡ ಭಗವಂತನ ಧ್ಯಾನ ಮಾಡೋಣ. ಸಂಸ್ಕೃತ ಅರ್ಥ ಆಗದೆ ಇರಬಹುದು, ಶಾಸ್ತ್ರ ಅರ್ಥ ಆಗದೆ ಇರಬಹುದು, ಆದ್ರೆ ಭಗವಂತನ ಧ್ಯಾನ ಮಾಡ್ಬೇಕು ಅಂತ ಗೊತ್ತಾಗ್ತದಲ್ಲ ಎಲ್ಲರಿಗೂ. ಅದರಲ್ಲಿ ಏನು ಕೊರತೆ ಇದೆ? ವಚನೇ ಕಾ ದರಿದ್ರತ. ಭಗವಂತನಿಗೆ ದೊಡ್ಡ ಮಂದಿರ ಕಟ್ಟಬೇಕಾದ್ರೆ 1800 ಕೋಟಿ ರೂಪಾಯಿ ದುಡ್ಡು ಬೇಕು. ಬಂಗಾರದ ಆಭರಣಗಳನ್ನ ಅರ್ಪಣೆ ಮಾಡ್ಬೇಕಂದ್ರೆ ದುಡ್ಡು ಬೇಕು. ಭಗವಂತನನ್ನ ಸ್ಮರಣೆ ಮಾಡ್ಬೇಕಾದ್ರೆ ಏನು ದುಡ್ಡು ಬೇಕು? ಏನೂ ದುಡ್ಡು ಬೇಕಾಗಿಲ್ಲ. ಬಹಳ ದೊಡ್ಡ ಜ್ಞಾನವೂ ಬೇಕಾಗಿಲ್ಲ. ಭಗವಂತ ದೊಡ್ಡವನು, ನಾನು ಸಣ್ಣವನು.
ಭಗವಂತ ಬಿಂಬ, ನಾನು ಪ್ರತಿಬಿಂಬ ಅಂತ ಅಂತ ತಿಳ್ಕೊಂಡ್ಬಿಟ್ರೆ ತುಂಬ ಸರಳವಾದ ಉಪಾಸನೆ ಇದು. ಇದನ್ನು ನಾವು ಎಲ್ಲರೂ ಮಾಡೋಣ. ಪ್ರವಚನ ಹೇಳುವವರು, ಕೇಳುವವರು, ಪಂಡಿತರು, ಪಾಮರರು, ಬಲ್ಲಿದರು, ಬಡವರು, ಉನ್ನತ ವರ್ಗದಲ್ಲಿದ್ದವರು, ಅಧಮ ವರ್ಗದಲ್ಲಿದ್ದವರು, ಪ್ರತಿಯೊಬ್ಬರು ಕೂಡ ಭಗವಂತನ ಹೀಗೆ ಸತ್ಯವನ್ನು ಉಪಾಸನೆ ಮಾಡೋಣ. ಸತ್ಯವನ್ನು ಅಲ್ಲದೆ ಮತ್ತೇನನ್ನೂ ಉಪಾಸನೆ ಮಾಡದೇ ಇರೋಣ. ಸತ್ಯವನ್ನು ಉಪಾಸನೆ ಮಾಡಲಿಕ್ಕಾಗಿಯೇ ನಮ್ಮ ಜೀವನ ಅಂತ ಅನ್ನೋದು ಮುಡಿಪಾಗಿರಲಿ. ಮತ್ತೆ ಸತ್ಯ ಅಲ್ಲದೆ ಮತ್ತೆ ಯಾವ ಅಸತ್ಯದ ಗೊಡವೆಯೂ ಕೂಡ ನಮಗೆ ಬೇಡ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಪೃತಃ ಏಕಾಂತ ಶಾಸ್ತ್ರೇ ಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷ ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನೇ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ ಅಂತ ಭಾಗವತ ಹೇಳ್ತದೆ. ಎಲ್ಲಾ ಶಾಸ್ತ್ರ ಭಾಗವತ ಎಲ್ಲ ಕೇಳಿದ ಮೇಲೆ, ಮಹಾಭಾರತ ಕೇಳಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಉಳಿಬೇಕಾದ ಸಂಗತಿ ಏನು ಅಂದ್ರೆ, ಈ ಅಸಂಗ ಆತ್ಮವ್ಯತಿರಿಕ್ತ ವಸ್ತುನೇ, ಭಗವಂತ ಒಂದನ್ನು ಬಿಟ್ಟು ಉಳಿದ ಎಲ್ಲಾ ಜಡ ಚೇತನಗಳ ಬಗ್ಗೆ ತಿರಸ್ಕಾರ, ಇದು ನಾವು ಬೇಡ ಅಂತ. ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ, ಪರಬ್ರಹ್ಮನಲ್ಲಿ, ಆ ಪರಮಾತ್ಮನಲ್ಲಿ ದೃಢವಾದ ಭಕ್ತಿ. ಇವೆರಡೇ ನಾವು ಗಳಿಸಬೇಕಾದ ಗುರಿ. ಎರಡೇ, ಜಗತ್ತಿನ ಬಗ್ಗೆ ನಿರ್ಲಕ್ಷ್ಯ ತಾತ್ಸಾರ, ಭಗವಂತನ ಬಗ್ಗೆ ದೃಢವಾದ ಭಕ್ತಿ ಗಮನ. ಇದೇ ಎಲ್ಲ ಶಾಸ್ತ್ರಗಳ ಸಾರವೂ ಕೂಡ. ಕೇವಲ ಭಾಗವತ ಅಲ್ಲ, ಭಗವದ್ಗೀತೆ ಅಲ್ಲ, ಮಹಾಭಾರತ ಅಲ್ಲ, ಬೈಬಲ್, ಖುರಾನ್, ಎಲ್ಲ ಶಾಸ್ತ್ರಗಳ ಸಾರವೂ ಕೂಡ ಇದೇನೆ. ಇದ್ರ ಬಗ್ಗೆ ಏನು ಯಾರಿಗೂ ವಿವಾದ ಇರ್ಲಿಕ್ಕಿಲ್ಲ. ಉಳಿದ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ, ಆಚಾರಗಳ ಬಗ್ಗೆ, ವಿಚಾರಗಳ ಬಗ್ಗೆ ವಿವಾದ ಇರಬಹುದು. ಆದರೆ ಭಗವಂತನನ್ನು ಭಕ್ತಿ ಮಾಡಬೇಕು, ಭಗವಂತನನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಭಕ್ತಿ ಬೇಡ ಅನ್ನೋ ವಿಷಯದ ಬಗ್ಗೆ ಯಾವ ಶಾಸ್ತ್ರಕ್ಕೂ ಕೂಡ ಭಿನ್ನಾಭಿಪ್ರಾಯ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಶಾಸ್ತ್ರಗಳ ಸಾರವೂ ಕೂಡ ಅದೇ ಆಗಿದೆ. ಅದನ್ನು ತಿಳ್ಕೊಂಡು ಭಾಗವತದ ಪ್ರವಚನಕ್ಕೆ ನಾವು ಮುಂದೆ ತೊಡಗೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.